ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತ್ಯಜೋಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೌ ಸ್ತುಮಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ದುರ್ವಾದಿಧ್ವಾಂತರವಯೇ ಸಜ್ಜನೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯಣದ ಪಾತ್ರಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಹೇಗೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಾದರೆ, ಅದನ್ನು ನೋಡೋದಾದರೆ ವಾಲ್ಮೀಕಿ ರಾಮಾಯಣವನ್ನೇ ಓದಬೇಕು. ಪ್ರತಿಯೊಂದು ಪಾತ್ರದ ಮಾತುಗಳನ್ನು ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ. ದಶರಥ ಒಳ್ಳೆಯ ರಾಜ್ಯವನ್ನು ಬರೀ ರಾಜ್ಯದ ಜನತೆಗಷ್ಟೇ ಅಲ್ಲ, ಹೆಂಡತಿ ಮಕ್ಕಳಿಗೂ, ಹೆಂಡತಿಗೆ ಒಳ್ಳೆಯ ಗಂಡನಾಗಿ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ, ಪ್ರಜೆಗಳಿಗೆ ಒಳ್ಳೆಯ ರಾಜನಾಗಿ, ದೇವರಿಗೆ ಧರ್ಮಿಷ್ಠನಾಗಿ ರಾಜ್ಯವನ್ನು ದೇಶವನ್ನು ಬಹಳ ಅದ್ಭುತವಾಗಿ ಆಳ್ತಾ ಇದ್ದ. ರಾಮನ ಮೇಲೆ ಸಿಟ್ಟಿನಿಂದ ಮಂಥರೆ ಕೈಕೇಯಿಯ ಮನಸ್ಸನ್ನು ಕೆಡಿಸಿ, ಯಾವ ಮಟ್ಟಿಗೆ ಎಲ್ಲಿವರೆಗೂ ಕೈಕೇಯಿಯ ಮನಸ್ಸು ಕೆಟ್ಟಿತ್ತು ಅಂತಂದರೆ, ಸಾಮಾನ್ಯವಾಗಿ ಒಂದು ನಿರ್ಧಾರ ಮಾಡಿಬಿಡ್ತಾರೆ ಕೆಲವರು. ಅದನ್ನು ಮೀರಲಿಕ್ಕೋಸ್ಕರ, ಉದಾಹರಣೆಗೆ ಯಾವುದೋ ಒಂದು ನಿರ್ಧಾರ ಮಾಡಿದ್ದಾರೆ, ಗಟ್ಟಿ ನಿರ್ಧಾರ ಮಾಡಿದ್ದಾರೆ, ಇಲ್ಲ ಇದು ಸರಿಯಲ್ಲ ಅಂತ ನೀವು ಎಷ್ಟೇ ಪ್ರಯತ್ನ ಮಾಡಿ ಹೇಳಿದರೂ ಕೂಡ ಅವರು ಅವರ ಮನಸ್ಸಲ್ಲಿದ್ದ ಸಂಕಲ್ಪವನ್ನಾಗಲಿ ವಿಚಾರವನ್ನಾಗಲಿ ಬದಲಾಯಿಸೋದಿಲ್ಲ. ನೀವು ಎಷ್ಟೇ ಪ್ರಮಾಣ ಕೊಡ್ರಿ, ಸತ್ಯವನ್ನು ಹೇಳ್ರಿ, ಆದರೆ ಅವರು ಆ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದಿಲ್ಲ. ಕೈಕೇಯಿಗೆ ಆಗಿದ್ದದೇ. ಕೈಕೇಯಿಯ ಮನಸ್ಸನ್ನು ಹಾಳು ಮಾಡಾಗಿದೆ. ಅದನ್ನು ಎಷ್ಟೇ ರೀತಿಯಿಂದ ಪ್ರಯತ್ನ ಮಾಡಿದರೂ ಕೂಡ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಬದಲಾಗತ್ತೆ ಯಾವಾಗ ಅಂತ ನೋಡ್ಬೇಕು ನಾವು. ಸಂದರ್ಭ ಇದೆ. ದಶರಥ ಕೈಕೇಯಿ ಮಾತು ಹೇಳಿದ್ದು, ನವಪಂಚಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತಃ. 14 ವರ್ಷ ಕಾಡಿಗೆ ಹೋಗಬೇಕು ರಾಮಚಂದ್ರ ಅಂತ ಇಷ್ಟೇ ಹೇಳ್ತಾಳವಳು. ಕಾಡಿಗೆ ಹೋದರೆ ಏನಾಗ್ತದೆ, 14 ವರ್ಷ ರಾಮಚಂದ್ರನ ಬಗ್ಗೆ ಜನರಿಗೆ ಅಭಿಪ್ರಾಯ ಏನಿರುತ್ತೆ ಅಂತ ಕೈಕೇಯಿ ಹೇಳೋದಿಲ್ಲ. ಅದಕ್ಕೂ ಮುಂಚೆ ಮಂಥರೆ ಅದನ್ನೆಲ್ಲ ಪ್ರಸ್ತಾಪ ಮಾಡಿಬಿಟ್ಟಿರ್ತಾಳೆ. ಮಂಥರೆ ಏನು ಹೇಳಿರ್ತಾಳೆ ಅಂದರೆ, 14 ವರ್ಷ ಹೋದ್ರೆ ಅಂದರೆ ರಾಮಚಂದ್ರನೂ ಮರ್ತು ಹೋಗಿರ್ತಾನೆ ಜನರನ್ನ, ಯಾಕೆಂದ್ರೆ ಜನರ ಸಂಪರ್ಕ ಇಲ್ಲ. ರಾಮಚಂದ್ರನೂ ಜನರನ್ನು ಮರ್ತು ಹೋಗ್ತಾನೆ, ಜನರೂ ರಾಮಚಂದ್ರನ ಮರ್ತು ಹೋಗ್ತಾರೆ. ಯಾಕೆ ಅಂದರೆ 14 ವರ್ಷ ಅಂದರೆ ಅಷ್ಟೊತ್ತಿಗಾಗಲೇ ನಿನ್ನ ಮಗ ಒಳ್ಳೆಯ ರಾಜ ಅಂತ ಹೇಳಿ ಶತ್ರುಗಳನ್ನೆಲ್ಲ ಗೆದ್ದು ಭರತಃ ಹತಾಮಿತ್ರ ಅಂತ ಹೇಳ್ತಾಳು. ಮಂಥರೆ ಬಾಯಲ್ಲಿ ಬಂದ ಮಾತಿದು. ಹತಾಮಿತ್ರ ಅಂದರೆ ಶತ್ರುಗಳನ್ನೆಲ್ಲ ಗೆದ್ದು ಪ್ರಜೆಗಳಿಗೆ ಒಳ್ಳೆಯ ರಾಜನಾಗಿ ಎಸ್ಟಾಬ್ಲಿಷ್ ಆಗಿರ್ತಾನವನು. ಅವನೇ ರಾಜ ಅಂತ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ಮನಸ್ಸಲ್ಲಿ. ಇನ್ನು ರಾಮಚಂದ್ರ ಬಂದರೂ ಕೂಡ ಅವನನ್ನು ಯುವರಾಜನೋ ಅಥವಾ ರಾಜ್ಯದ ಒಬ್ಬ ಪ್ರಜೆಯಾಗಿ ಸ್ವೀಕಾರ ಮಾಡ್ತಾರೆ. ಹಾಗಾಗಿ 14 ವರ್ಷ ಕೇಳು ಅಂತ. ಭರತ ರಾಜ ಆಗೋದಷ್ಟೇ ಅಲ್ಲ, ರಾಮಚಂದ್ರ ಕಾಡಿಗೆ ಹೋಗ್ಲಿ ಅಂತ. ಒಂದು ಬರೋದು ಡೌಟ್, ಬಂದ್ರೂ ಸಮಸ್ಯೆ ಇಲ್ಲ. ಅಲ್ಲಿ ಒಂದು ಮಾತು ಹೇಳ್ತಾಳು, ಚತುರ್ದಶ ಹಿ ವರ್ಷಾಣಿ ರಾಮೇ ಪ್ರವ್ರಾಜಿತೆ ವನಂ ರೂಢಶ್ಚ ಕೃತಮೂಲಶ್ಚ ಶೇಷಂ ಸ್ಥಾಸ್ಯತಿ ತೇ ಸುತಃ.
ನೋಡ್ರಿ ಎಂತ ಮಾತು, 14 ವರ್ಷ, ಚತುರ್ದಶ ಹಿ ವರ್ಷಾಣಿ ರಾಮೇ ಪ್ರವ್ರಾಜಿತೆ ವನಂ. 14 ವರ್ಷ ಅವನು ಕಾಡಿಗೆ ಹೋದ್ರೆ, ರೂಢಶ್ಚ, ನಿನ್ನ ಮಗನೇ ರೂಢಿಯಾಗಿರ್ತಾನೆ, ಅಭ್ಯಾಸ. ಇನ್ನು ಬೇರೆ ಯಾರಾದ್ರೂ ರಾಜ ಆಗ್ತಾರೆ ಅಂತ ಆದ್ರೆ ಜನನೂ ಒಪ್ಪೋದಿಲ್ಲ. ಮೇನ್ ಜನರ ಮೇಲೆ ತಾನೇ ಇರೋದು ಸಮಸ್ಯೆ, ಜನನೂ ಒಪ್ಪೋದಿಲ್ಲ. ಕೃತ ಮೂಲಶ್ಚ, ಬೇರೂರಿ ಬಿಟ್ಟಿರ್ತಾನವನು. ಕೃತ ಮೂಲ, ಓಹ್ ಇವನಿಗಿಂತಲೂ ಒಳ್ಳೆಯ ರಾಜ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ರಾಮ ಒಳ್ಳೆಯವನು ಇವನಿಗಿಂತ. ಆದರೂ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದು ಇವನೇ ಅಲ್ವಾ, ನಾವೀಗ ನಾಳೆ ಬಂದ ರಾಮನಿಗೆ ಓಟ್ ಹಾಕಿದ್ರೆ ಅಂತ ಈ ಮನಸ್ಸನ್ನ, ಈ ವಿಚಾರವನ್ನ, ಈ ಮನಸ್ಥಿತಿಯನ್ನ ಕೆಟ್ಟ ಪರಿಸ್ಥಿತಿಯಾಗಿ ಬದಲಾಯಿಸ್ತಾಳೆ ಮಂತ್ರ ಅಲ್ವಾ. ಎಂಥ ಮಾತು ಹೇಳಿದಿ ನೀನು, ಇಲ್ಲ ಅಂದ್ರೆ ನಿನ್ನ ಮಾತು ಕೇಳಿದ್ದಿಲ್ಲ ಅಂದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತಾಳೆ ಕೈಕೇಯಿ. ಇದು ಅಯೋಧ್ಯ ಕಾಂಡದಲ್ಲಿ ಬರುವ ಪ್ರಸಂಗ ಇದು. ನಿನ್ನ ಮಾತು ನಾನು ಒಂದು ವೇಳೆ ಕೇಳಿಲ್ಲ ಅಂದ್ರೆ ನನ್ನ ಗತಿ ಏನು? ಅದಕ್ಕೆ ಆದರೂ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ನೀನೇನೋ ಹೇಳಿದಿ, ನಿನ್ನ ಗಂಡನಿಗೆ ಕೇಳು, ವರ ಕೇಳು, ಹಿಂಗೆ ಕೇಳು, ಹಂಗೆ ಕೇಳು ಅಂತ. ಅವ್ರ ಮುಂದೆ ಹೋಗಿ ವರ ಕೇಳೋ ಧೈರ್ಯ ನನಗಿಲ್ಲ ಅಂತ. ಧೈರ್ಯ ಅಂದ್ರೆ ಗಟ್ಟಿತನ ಅಂತ. ಏನು ಗಟ್ಟಿತನ ಅಂದ್ರೆ, ವರ ಕೇಳುವ ಮನಸ್ಸಿದೆ, ಹುಮ್ಮಸ್ಸಿದೆ. ಅಲ್ಲಿ ಹೋದಾಗ, ಯಾಕೆಂದ್ರೆ ಒಳ್ಳೆಯವನು, ಏನೋ ಆಚೆ ಈಚೆ ತಪ್ಪು ಮಾಡಿದ್ದ ಅಂದ್ರೆ ಆ ತಪ್ಪನ್ನು ಹಿಡ್ಕೊಂಡು ನೀವು ಹಿಂಗೆ ಮಾಡಿದ್ರಲ್ವಾ, ಏನ್ ತಪ್ಪಿದೆ ನನ್ನ ಮಾತುಗಳಲ್ಲಿ ಅಂತ ನಾನು ಹೇಳ್ಬೋದು. ಆದ್ರೆ ತಪ್ಪೇ ಮಾಡಿಲ್ಲ ದಶರಥ, ಒಳ್ಳೆಯ ಗಂಡ ಕೂಡ ಹೌದು. ಹೇಗೆ ಕೇಳಿ ಹೋಗಿ ಅಂತ ಕೈಕೇಯಿ ಕೇಳಿದಾಗ ಮಂಥರ ಹೇಳ್ತಾಳೆ, ಏನು ತಲೆ ಕೆಡಿಸ್ಕೋಬೇಡ ನೀನು, ನಿನ್ನ ಬಗ್ಗೆ ಅವನಿಗೆ ಎಳ್ಳಷ್ಟು ಬೇಜಾರಿಲ್ಲ. ನೀನು ಹೋದ್ರೆ ಸಾಕು, ನಿನಗೇನಾದ್ರೂ ಕೋಪ ಬಂದಿದೆ ಅಂದ್ರೆ ಸಾಕು, ಸಿಟ್ಟು ಬಂದಿದೆ ಅಂದ್ರೆ ಸಾಕು, ಅದನ್ನ ತಣ್ಣಗೆ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡೇ ಮಾಡ್ತಾನೆ. ನತ್ವಾಂ ಕ್ರೋಧಯಿತುಂ ಶಕ್ತಃ, ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಮೊದಲನೇದು, ನೀನು ಸುಂದರಿ. ಎರಡನೇದು, ನೀನು ನಿನ್ನ ಮಾತಿನಿಂದ ಅವನನ್ನ ಕಟ್ಟಿ ಹಾಕ್ಲಿಕ್ಕೆ ಸಮರ್ಥಳು. ಈಗಾಗಲೇ ಎಲ್ಲ ಧರ್ಮದ ಉಪದೇಶ ಮಾಡಿದ್ದೀನಿ. ನತ್ವಾಂ ಕ್ರೋಧಯಿತುಂ ಶಕ್ತಃ ನ ಕ್ರುದ್ಧಾಂ ಪ್ರತ್ಯುದೀಕ್ಷಿತುಂ, ನಿನ್ನ ಮೇಲೆ ಕೋಪ ಮಾಡ್ಲಿಕ್ಕೆ ಅವನಿಗೆ ಆಗೋದಿಲ್ಲ. ನೀನು ಸಿಟ್ಟು ಮಾಡಿಕೊಂಡ್ರೆ, ಅಲ್ಲ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ದಾಳೆ, ಹೋದ್ರೆ ಹೋಗಲಿ ಅಂತ ಬಿಡೋದಿಲ್ಲ. ನಿನ್ನನ್ನು ಹಾಗೆ ಬಿಡೋದಿಲ್ಲ ಅವನು. ನಿನ್ನ ಸಿಟ್ಟನ್ನ ಪರಿಹಾರ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಏನ್ ಮಾಡ್ಬೇಕೆಲ್ಲ ಮಾಡ್ತಾನ. ತವ ಪ್ರಿಯಾರ್ಥಂ ರಾಜಾಚ, ನೋಡ್ರಿ ಎಂಥ ಮಾತು, ತವ ಪ್ರಿಯಾರ್ಥಂ ರಾಜಾಚ ಪ್ರಾಣಾನಪಿ ಪರಿತ್ಯಜೆ. ಎಷ್ಟು ಸರಳವಾದ ಭಾಷೆಯಲ್ಲಿ ವಾಲ್ಮೀಕಿಗಳು ಪಾತ್ರವನ್ನ ಚಿತ್ರಣ ಮಾಡಿದ್ದಾರೆ. ತವ ಪ್ರಿಯಾರ್ಥಂ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನ ದಶರಥ, ಏನ್ ಬೇಕಾದ್ರೂ. ತವ ಪ್ರಿಯಾರ್ಥಂ ರಾಜಾಚ ಪ್ರಾಣಾನಪಿ ಪರಿತ್ಯಜೆ, ನಿನಗೋಸ್ಕರ ಪ್ರಾಣವನ್ನೇ ಬಿಡ್ತಾನವನು. ಏನೂ ತಲೆ ಕೆಡಿಸ್ಕೊಳ್ಬೇಡ, ಈಗಲೇ ಹೋಗು. ಹಿಂದೆ ಏನು ಅಂತಂದ್ರೆ, ಸಿಟ್ಟು ಮಾಡಿಕೊಂಡ್ರು, ಬೇಜಾರು ಮಾಡಿಕೊಂಡ್ರು, ಅದನ್ನು ಅಭಿವ್ಯಕ್ತಿ ಪಡಿಸಲಿಕ್ಕೆ ಒಂದು ಕೋಣೆ ಇರ್ತಿತ್ತು. ಆ ಕೋಣೆಯಲ್ಲಿ ಅವರು ಇದ್ದಾರೆ, ಹೆಂಡತಿ ಅಥವಾ ಗಂಡ ಅಲ್ಲಿದ್ದಾನೆ ಅಂದ್ರೆ, ಓ ಇವರು ಸಿಟ್ಟಲ್ಲಿದ್ದಾರೆ ಅಂತ. ನೀನು ಸಿಟ್ಟು ಮಾಡ್ಕೊಂಡು ಹೋಗು, ಮಾಡಿಕೊಂಡು ಪಟ್ಟು ಹಿಡಿ ಅಂತ. ಮನಸ್ಸನ್ನ ಗಟ್ಟಿ ಮಾಡಿ ಸಿಟ್ಟು ಮಾಡಿಕೊಂಡು ನಿನ್ನ ವಿಚಾರವನ್ನ ಪಟ್ಟು ಹಿಡಿದು ಗಟ್ಟಿಯಾಗಿ ಪಡೆದುಕೋ ಅಂತ ಹೇಳ್ತಾಳೆ. ಸಿಟ್ಟು ಮಾಡ್ಕೊಳ್ತಾಳೆ. ಆ ಸಿಟ್ಟನ್ನು ಪರಿಹಾರ ಮಾಡಲಿಕ್ಕೆ ದಶರಥ ಪ್ರಯತ್ನ ಮಾಡ್ತಾನೆ. ಒಂದು ಮಾತು ಹೇಳ್ತಾಳು. ದಶರಥ ಯಾಕೆ ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿದ ಅಂದ್ರೆ, ಅನಿವಾರ್ಯ ಆಗಿತ್ತು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಏನು ಅನಿವಾರ್ಯ ಅಂದ್ರೆ, ಶಾಸ್ತ್ರದಲ್ಲಿ ಒಂದು ಮಾತಿದೆ ಗೊತ್ತಾ ನಿಮಗೆ? ಶಾಸ್ತ್ರದಲ್ಲಿ ಏನಿದೆ ಅಂದ್ರೆ, ಯಾರಾದರೂ ಒಂದು ವೇಳೆ ಪ್ರಮಾಣಬದ್ಧವಾಗಿ ಸಾಕ್ಷೀಭೂತವಾಗಿ ಮಾತು ಕೊಟ್ರೆ ಹಿಂದೆ ತಗೊಳ್ಬಾರ್ದು ಅಂತ ಇದೆ ಶಾಸ್ತ್ರದಲ್ಲಿ. ಅಂದ್ರೆ ಶಾಸ್ತ್ರದ ಕಟ್ಟಳೆಯನ್ನು ಹೇಳಿಬಿಡ್ತಾಳು. ದಶರಥನಿಗೆ ಅನಿವಾರ್ಯ ಆಗಿ ಹೋಯ್ತು ಈ ಮಾತನ್ನ, ಈ ವರವನ್ನ ಕೊಡೋದು. ಯಾಕೆ ಅನಿವಾರ್ಯ ಅಂದ್ರೆ, ಈ ಮಾತಿಗೋಸ್ಕರ.
ಏನೋ ದೊಡ್ಡವ್ರು ಹೇಳ್ತಾರೆ ನೋಡ್ರಿ, ಏನೋ ಕೊಟ್ಟ ಮಾತನ್ನ ತಪ್ಪಬಾರದು, ಸತ್ಯವನ್ನ ಹೇಳಬೇಕು ಅಂತ ನಾನು ಹೇಳೋದಲ್ರಿ, ಋಷಿ ಮುನಿಗಳು ಹೇಳೋದು, ವೇದಶಾಸ್ತ್ರಗಳು ಹೇಳೋದು ಅಂತ. ಅಂದ್ರೆ ಒಪ್ಕೊಳ್ಳೇಬೇಕು ಅವನು. ಅಲ್ಲ, ಋಷಿ ಮುನಿಗಳು ಹೇಳಿದ್ದಾರೆ, ಅದನ್ನು ಧಿಕ್ಕಾರ ಮಾಡ್ತೀನಿ ಅನ್ಲಿಕ್ಕೆ ಧೈರ್ಯ ಇಲ್ಲ. ಯಾಕೆ? ಋಷಿಗಳನ್ನ, ಮಂತ್ರಿಗಳನ್ನ, ಪುರೋಹಿತರನ್ನ ಬಹಳ ಗೌರವದಿಂದ ಅವರ ಮಾತುಗಳನ್ನು ಪಾಲಿಸುವ ರಾಜ ಅವನು. ಏನೋ ನಂಗೆ ಗೊತ್ತಿಲ್ಲ ನೋಡ್ರಿ, ಋಷಿ ಹೇಳಿದ್ದಾರೆ ಅಂತ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿತ್ತು. ಮಾತಿನ ಧಾಟಿ ನೋಡ್ರಿ ಅವಳು. ನೀವು ಸತ್ಯವಂತರಾಗಿದ್ದರೆ, ನಿಮ್ಮಲ್ಲಿ ಧರ್ಮನಿಷ್ಠೆ ಇದ್ದರೆ ನನ್ನ ಮಾತನ್ನ ಒಪ್ಪಿಕೊಳ್ಳಿ. ಅಲ್ಲ, ರಾಮಚಂದ್ರ ದಶರಥ ಏನ್ ಹೇಳ್ತಾನೆ ಗೊತ್ತಾ? ರಾಮಚಂದ್ರ ಇಲ್ಲಿರುವಾಗ, ಅಂದ್ರೆ ಕಾಡಿಗೆ ಹೋದ್ರೆ ಪಾಪ ಬಹಳ ಕಷ್ಟಪಡ್ತಾನ ಅವನು. ಯಾಕೆಂದ್ರೆ ನಾನು ಮೊದಲು ಅಂತ ಅವನಿಗೆ ಅಡಿಗೆ ಬಡಿಸ್ಲಿಕ್ಕೆ ಸಾವಿರಾರು ಜನ ಇದ್ರು ಇಲ್ಲಿ ಊಟಕ್ಕೆ ಹಾಕ್ಲಿಕ್ಕೆ. ಕಾಡಿಗೆ ಹೋದ್ರೆ ಗತಿ ಏನು ಪಾಪ ಅವನು. ಅಲ್ಲ, ಇಷ್ಟೆಲ್ಲ ದಶರಥ ರಾಮಚಂದ್ರನನ್ನೇ ರಾಜ ಅಂತ ಯಾಕೆ ಮಾಡಬೇಕು? ಹೋಗ್ಲಿ, ಭರತನಿಗೆ ಪಟ್ಟವನ್ನ ಕಟ್ಟಿದ್ರೆ ಏನ್ ಸಮಸ್ಯೆ ಅಂತ ಎಲ್ಲರಿಗೂ ಬರುವ ಪ್ರಶ್ನೆ ಇದು. ಏನ್ ತಪ್ಪಿದೆ? ಭರತನು ರಾಜ ಆಗ್ಲಿ, ಯಾಕೆ ರಾಮನಿಗೇನು ತೊಂದರೆ ಇಲ್ಲ ಅಲ್ವಾ? ಇದನ್ನು ರಾಮಚಂದ್ರನ್ ಹೇಳ್ತಾನೆ. ಅಲ್ಲ, ಭರತ ರಾಜ ಆಗಬೇಕು ಅಂತ ಅಮ್ಮ ಅಂದ್ರೆ ಕೈಕೇಯಿಯನ್ನ ಕರೆಯೋದು, ಅಮ್ಮ ಭರತ ರಾಜ ಆಗಬೇಕು ಅಂತ ನಿನ್ನ ಮನಸ್ಸಲ್ಲಿದ್ರೆ ನಾನೇ ಮುಂದೆ ನಿಂತು ಅವನನ್ನ ರಾಜ ಮಾಡ್ತಿದ್ದೆ, ರಾಜ್ಯದ ಆಡಳಿತವನ್ನು ಅವನಿಗೆ ಕೊಡ್ತಿದ್ದೆ. ಇಷ್ಟೆಲ್ಲ ಸುತ್ತಿ ಬಳಸಿ ನಮ್ಮಪ್ಪ ಯಾಕೆ ಬಂದ ಅಂತ ಕೇಳ್ತಾನ ಅವನು. ಹಾಗಾಗಿ ಭರತ ರಾಜ ಆಗೋದು ದಶರಥನಿಗೆ ಇಷ್ಟನೇ. ಆದ್ರೆ ಒಂದು ವಿಚಾರವನ್ನು ಹೇಳ್ತಾನ ಅವನು, ಸಮೇ ಸುತಃ ಜ್ಯೇಷ್ಠ ಸುತಃ. ನನ್ನ ಮಗ ಹಿರಿಯ ಮಗ ಅಷ್ಟೇ ಅಲ್ಲ, ಇನ್ನೊಂದು ಪದವನ್ನು ಸೇರಿಸ್ತಾನ ಅವನು. ಸಮೇ ಜ್ಯೇಷ್ಠ ಸುತ ಶ್ರೀಮಾನ್ ಧರ್ಮಜ್ಯೇಷ್ಠ ಇತೀವಮೇ ಅಂತ. ನೋಡ್ರಿ, ಅವನ ಭಾವ ಏನು ಅಂದ್ರೆ ಬರೀ ಹಿರಿಯ ಮಗ ಅಂತ ರಾಜ್ಯ ಕೊಡ್ತಾ ಇಲ್ಲ, ಏನೋ ಮೊದಲನೇದಾಗಿ ಹುಟ್ಟುಬಿಟ್ಟ ಅನಿವಾರ್ಯ ಹುಚ್ಚನೋ ದುರುಳನೋ ದುಷ್ಟನೋ ರಾಜ್ಯವನ್ನ ಕೊಡ್ಲೇಬೇಕು ಅಂತ ಇಲ್ಲ. ಅವನು ಧರ್ಮಜ್ಯೇಷ್ಠ, ಬರೀ ಜ್ಯೇಷ್ಠ ಸುತ ಅಲ್ಲ, ಭರತನಿಗಿಂತಲೂ ಸಾವಿರಾರು ಪಟ್ಟು ಧರ್ಮದ ನೆಲೆ, ಧರ್ಮದ ಸೆಲೆ ಅವನಿಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಧರ್ಮಬದ್ಧವಾಗಿ ನಡೆದುಕೊಂಡಿದ್ದಾನು. ಸಮೇ ಜ್ಯೇಷ್ಠ ಸುತಃ ಶ್ರೀಮಾನ್ ಧರ್ಮಜ್ಯೇಷ್ಠ ಇತೀವಮೇ. ಈ ಕಾರಣಕ್ಕೋಸ್ಕರ ರಾಮನನ್ನ ನಾನು ರಾಜ ಅಂತ ಒಪ್ಪಿದ್ದು. ಅಲ್ಲ ಕೈಕೇಯಿ, ನೀನ್ ನಿಜ ಹೇಳು, ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು. ನನಗೇನು ಗೊತ್ತಿಲ್ಲ, ಎಲ್ಲದಕ್ಕೂ ಒಂದೇ ಪಟ್ಟು ನೀವು ಸತ್ಯವಂತರಾಗಿದ್ರೆ ನನ್ನ ಮಾತಿನಂತೆ ನಡ್ಕೊಳ್ರಿ. ಇಷ್ಟು ಹಿಡ್ಕೊಂಡು ಕೂತ್ಬಿಟ್ಟಿರ್ತಾವ, ಯಾವುದೇ ಪ್ರಶ್ನೆ ಕೇಳಿದ್ರೆ ಅದೇ ಉತ್ತರ ಅವಳು. ಅಲ್ಲ ಕೈಕೇಯಿ, ನಿನ್ನ ಮನಸ್ಸಲ್ಲಿ ನಿಜವಾಗ್ಲೂ ನೀನೇ ವಿಚಾರ ಮಾಡಿ ನೋಡು, ಭರತನಿಗಿಂತಲೂ ಒಳ್ಳೆಯ ಮಗ ನಿನಗೆ ರಾಮಚಂದ್ರ ಅಲ್ವಾ? ನೀನೇ ಹೇಳ್ತಿದ್ದಿ, ಯಾವತ್ತೂ ನನ್ನ ಮನ ನೋಯುವಂತೆ ರಾಮಚಂದ್ರ ನಡ್ಕೊಂಡಿಲ್ಲ ಅಂತ ನೀನೇ ಹೇಳ್ತಾ ಇದ್ದಿ. ಓಹೋ, ಸುಮ್ಮನೆ ಡಾಂಭಿಕತನದಿಂದ ಈ ಮಾತುಗಳನ್ನು ಹೇಳಿದ್ದೀಯ ನೀನು? ನನಗೆ ಗೊತ್ತಾಯ್ತು. ರಾಮಚಂದ್ರನನ್ನ ಹೊಗಳಿ 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 ನೋಡ್ರಿ, ಭಾರಿ ಹೊಗಳಿದ್ರೆ ನಾಳೆ ತುಳಿತಾರೆ ಅಂತ. ನೀ ಅದಕ್ಕೋಸ್ಕರ ನಾನು ಹೊಗಳಿದ್ದು ಸತ್ಯ ಅಲ್ವಾ? ಅದು ನಿನ್ನ ಮನಸ್ಸಲ್ಲಿ ಇರೋದು ಅಂತ. ಎಂಥ ಹೆಣ್ಣು ನೀನು! ಯಾವ ರೀತಿ ಬೈತಾನೆ ಅಂದ್ರೆ, ನೃಶಂಸೆ ದುಷ್ಟ ಚಾರಿತ್ರ್ಯೇ. ನೃಶಂಸೆ, ಎಂತಹ ಹೃದಯ, ಕಲ್ಲು ಹೃದಯ ನಿನ್ನದು, ಕಲ್ಲು ಮನಸ್ಸು ನಿನ್ನದು. ದುಷ್ಟ ಚಾರಿತ್ರ್ಯ, ನಡತೆಗೆಟ್ಟವಳು. ಗಂಡ ಏನಾದ್ರೂ ಬೈದು ಹೌದ್ರಿ ತಪ್ಪಾಯ್ತ್ರಿ ಅಂತ ಅವಳು ಅನ್ಬೇಕು. ಈಗ ಹತ್ತು ಕರೆದು ಅಂತ ಹೇಳ್ತೇವಲ್ಲ, ಹಾಗೆ ಬೈದು. ದುಷ್ಟ ಚಾರಿತ್ರ್ಯ, ನಿನ್ನ ನಡತೆ ಸರಿ ಇಲ್ಲ. ರಾಮಚಂದ್ರ ನಿನಗೇನು ಅನ್ಯಾಯ ಮಾಡಿದ್ದ? ನಮ್ಮ ಕುಲ ಒಡಿಲಿಕ್ಕೆ ಬಂದವಳು ನೀನು ಅಂತ. ಎಲ್ಲರೂ ಕುಲವನ್ನ ಸೇರಿಸ್ತಾರೆ. ಅಣ್ಣ ತಮ್ಮಂದಿರ ಜಗಳ ಆದ್ರೆ ಅದನ್ನ ಬಿಡಿಸಿ
ಅಣ್ಣ ತಮ್ಮಂದಿರು ಒಟ್ಟಿಗೆ ಇರುವಂತೆ ಮಾಡ್ತಾರೆ. ನೀನು ನೋಡಿದರೆ ಇಬ್ಬರನ್ನು, ಅಷ್ಟೇ ಅಲ್ಲ ನನ್ನ ಹೃದಯವನ್ನ, ನನ್ನ ಜೀವವನ್ನ ತಗೊಳ್ಳಿಕ್ ಬಂದಿದ್ದೀನಿ ನೀನು ಅಂತ ಬೈತಾನು. ನೃಶಂಸೆ ದುಷ್ಟ ಚಾರಿತ್ರೆ ಕುಲಸ್ಯಾಸ್ಯ ವಿನಾಶಿನಿ. ನಮ್ಮ ಕುಲವನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದ ಬೆಳಕಲ್ಲ ನೀನು, ನಮ್ಮ ಕುಲವನ್ನು ಹಾಳು ಮಾಡಲಿಕ್ಕೆ ಬಂದ ಕತ್ತಲು ನೀನು. ದಶರಥ ಆಯ್ತು, ಏನು ಮಾಡೋದು ಈಗ? ಅಲ್ಲ, ಇನ್ನೊಂದು ವಿಚಾರ ಅಂದರೆ ಈ ವಿಷಯ ನಿನ್ನ ಮಗನಿಗೆ ಅಂದರೆ ಭರತನಿಗೆ ಈ ವಿಷಯ ಇಷ್ಟವಾ? ಅವನಿಗೆ ರಾಮಚಂದ್ರ ಕಾಡಿಗೆ ಹೋಗೋದು ಅಥವಾ ಭರತ ತಾನು ರಾಜನಾಗೋದು ಅವನಿಗೆ ಇಷ್ಟನಾ? ಒಂದು ವೇಳೆ ಬಹುಶಃ ಇಷ್ಟ ಇಲ್ಲ ಅನ್ಕೊಳ್ತೀನಿ. ಇಷ್ಟ ಇಲ್ಲ ಅನ್ನೋದಾದರೆ ನೀನು ನಿನ್ನ ಮಗ ಇವತ್ತಿನಿಂದ ನನಗೂ ನಿಮಗೂ ಸಂಬಂಧವಿಲ್ಲ. ಯಾವ ಧರ್ಮದ, ಯಾವ ಸಂಸ್ಕೃತವಾದ ಅಗ್ನಿಯ ಮುಂದೆ ನಾವು ಪ್ರತಿಜ್ಞೆ ಮಾಡಿದ್ದೀವಿ. ಏನು ಪ್ರತಿಜ್ಞೆ? ನಿಮ್ಮಪ್ಪ ಹೇಳಿದ್ದ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ಅಂತ ನಿಮ್ಮಪ್ಪ ನಿನಗೆ ಹೇಳಿದ್ದ. ಅವಾಗ ನೀನೇ ಹೇಳಿದ್ದಿ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಹೇಳಿದ್ದಿ. ನಾನು ಹೇಳಿದ್ದೆ, ನನ್ನ ಹೆಂಡತಿಯನ್ನ ಧರ್ಮದಿಂದ, ಸಂಸಾರವನ್ನ ಧರ್ಮದಿಂದ
ನೋಡಿಕೊಳ್ತೇನೆ, ನಡೆಸಿಕೊಳ್ತೇನೆ ಅಂತ ಹೇಳಿದ್ದೆ. ತಂ ತ್ಯಜಾಮಿ, ಅದನ್ನು ಇವತ್ತು ಬಿಟ್ಟಿದ್ದೇನೆ. ನಿನಗೂ ನನಗೂ ಸಂಬಂಧ ಇಲ್ಲ. ಯಾಕೆಂದ್ರೆ ನಿನಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಪ್ರೀತಿ ಇಲ್ಲ ಅಂತಾದ್ರೆ ನಾನ್ಯಾಕೆ ನಿನ್ನ ಮೇಲೆ ಪ್ರೀತಿ ಇಟ್ಕೊಳ್ಳಿ? ಇವತ್ತು ನಿನ್ನನ್ನು ಬಿಟ್ಟಿದ್ದೇನೆ. ನೀನು ನಿನ್ನ ಮಗ ಹಾಳಾಗಿ ಹೋಗ್ರಿ. ಇಲ್ಲ ಅಂದ್ರೆ ನಾನು ಸಾಯ್ತೇನೆ, ನೀನು ಮತ್ತೆ ನಿನ್ನ ಸೈನಿಕರು ನಿನ್ನ ಮಗ ಆರಾಮಿರಿ, ನಾನು ಹೋಗ್ತೀನಿ. ನನ್ನ ಹೆಣವನ್ನೂ ಮುಟ್ಟಬಾರದು ಭರತ. ಏನೇನು ಮತ್ತೆ ಪ್ರಯತ್ನ, ನನ್ನ ಹೆಣನೂ ಮುಟ್ಟಬಾರದು ಅವನು. ನನ್ನ ದಹನ ಕಾರ್ಯವನ್ನ, ಊರ್ಧ್ವ ಲೋಕದ ಕಾರ್ಯವನ್ನ ರಾಮಚಂದ್ರನೇ ಮಾಡಬೇಕು. ಅವನಿಲ್ಲ ಅಂದಮೇಲೆ ನಿನ್ನ ಮಗ ಮುಟ್ಟುವ ಧೈರ್ಯ ಆಗಲಿ ಸಾಹಸ ಆಗಲಿ ಮಾಡಬಾರದು. ಅಷ್ಟೇ ಅಲ್ಲ, ಏನ್ರಿ ಹೆಣ್ಮಕ್ಳು ನೋಡ್ರಿ, ಹೆಣ್ಮಕ್ಳಿಗೆ ಬೈತಾನ ಅವನು. ಮೊದಲು ಬೈತಾನೆ, ಆಮೇಲೆ ಸಮಜಾಯಿಷಿ ತಗೊಳ್ತಾನ ಅವನೇ. ಧಿಗಸ್ತು ಯೋಷಿತೋ ನಾಮ ಶಠಾಹ ಸ್ವಾರ್ಥಪರಾಯಣಾಹ. ಧಿಗಸ್ತು ಎಲ್ಲ ಹೆಣ್ಣು ಮಕ್ಕಳು, ಯೋಷಿತೋ ನಾಮ, ಯೋಷಿತ ಅಂದ್ರೆ ಹೆಣ್ಮಕ್ಳು. ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣುಗಳಿಗೂ, ಈಗ ಯಾರಾದ್ರೂ ಡಾಕ್ಟರ್ ಏನಾದ್ರೂ ತಪ್ಪು ಮಾಡಿದ್ರೆ ಈ ಡಾಕ್ಟರ್ಗಳೇ ಹಿಂಗೆ ಅಂತೀವಿ ನಾವು. ಯಾರಾದ್ರೂ ಪುರೋಹಿತರು ಸಮಸ್ಯೆ ಮಾಡಿದ್ರೆ ಈ ಪುರೋಹಿತರೇ ಹಿಂಗೆ ಅಂತೀವಿ. ಅಂದ್ರೆ ಒಬ್ರು ಮಾಡಿದ್ರೆ ಎಲ್ರಿಗೂ ಬೈಯೋದೆ. ಆ ಜಾತಿನೇ ಹಂಗ್ರಿ, ಅವ್ರ ಹುಟ್ಟು ಜಾತಿ ಅದು, ಸ್ವಭಾವನೆ ಹಂಗೆ ಅಂತ ಬೈತೀವಲ್ಲ ಹಂಗೆ. ಧಿಗಸ್ತು ಯೋಷಿತೋ ನಾಮ ಶಠಾಹ, ಹಠ ಹಿಡಿದು ತಮ್ಮ ಸ್ವಾರ್ಥವನ್ನ ಈಡೇರಿಸಿಕೊಳ್ಳುವ ಹೆಣ್ಣು ಮಕ್ಕಳಿಗೆ ಧಿಕ್ಕಾರ. ಅಲ್ಲ, ಹೆಣ್ಣು ಮಕ್ಕಳಿಗೆಲ್ಲ ಬೈದು ಬಿಟ್ಟ, ಅವನಿಗೆ ಆ ಕೈಕೇಯಿಗೆ ಬೈಬೇಕಾಗಿದೆ, ಅಥವಾ ಮಂಥರೆ ಮಾಡಿದ್ದಾಳೆ ಅಂತ ಗೊತ್ತಿಲ್ಲ ಅವನಿಗೆ. ಇಷ್ಟು ಬೈದು, ಇಲ್ಲ 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 ಎಲ್ಲ ಹೆಣ್ಮಕ್ಳಲ್ಲ, ಸ್ವಲ್ಪ ಅದನ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಮಾಡ್ಕೊಳ್ರಿ. ನಬ್ರವೀಮಿ ಸ್ತ್ರೀಯ ಸರ್ವಾಹ ಭರತಸ್ಯೈವ ಮಾತರಂ. ಇದು ಎಲ್ಲ ಹೆಣ್ಮಕ್ಳಿಗೆ ಬೈತಾ ಇಲ್ಲ, ಭರತನ ತಾಯಿಗೆ ಮಾತ್ರ ಬೈತಾ ಇರೋದು. ಭರತನ ತಾಯಿ ಅಂತ ಯಾಕೆ ಪ್ರಯೋಗ ಮಾಡಿದ ಅಂದ್ರೆ, ನನ್ನ ಹೆಂಡತಿ ಅನ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಇದು ನನ್ನ ಹೆಂಡತಿ, ಎರಡನೇ ಹೆಂಡತಿಗೆ ಬೈತಾ ಇದ್ದೀನಿ ಅನ್ಲಿಲ್ಲ ಅವನು. ಯಾಕೆಂದ್ರೆ ಭರತನಿಗೂ ಇದು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದಾನ ಮನಸ್ಸಲ್ಲಿ. ಅದಕ್ಕೆ ಭರತ ಸೇವ ಮಾತರಂ ಧಿಕ್, ಅವಳಿಗೆ, ಆ ತಾಯಿಗೆ, ಭರತನ ತಾಯಿಗೆ ನನ್ನ ಧಿಕ್ಕಾರ, ಹೊರತು ಎಲ್ಲ ಸ್ತ್ರೀಯರಿಗಲ್ಲ. ಧರ್ಮಜ್ಯೇಷ್ಠನಾದ ರಾಮಚಂದ್ರನನ್ನ ಕಾಡಿಗೆ ಕಳಿಸುವ ಪರಿಸ್ಥಿತಿ ಬಂದಿದೆ. ಅಲ್ಲ, ಯಾಕೆ ಅಂದ್ರೆ ದಶರಥ ಯಾಕೆ ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದ್ರೆ, ಅಲ್ಲ, ರಾಮಚಂದ್ರನ ಬಗ್ಗೆ ಇಡೀ ರಾಜ್ಯದಲ್ಲಿ, ಇಡೀ ಅಯೋಧ್ಯೆಯಲ್ಲಿ, ಇಡೀ ಭಾರತದಲ್ಲಿ ಒಬ್ಬರೇ ಒಬ್ರು ತಮ್ಮ ಮನೆಯಲ್ಲೂ ಕೂಡ ರಾಮಚಂದ್ರನ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಇದು ಬಹಳ ಅಪರೂಪದ ವಿಚಾರ. ಇದು ಯಾವುದೋ ಮನೆಯಲ್ಲಿ ಯಾರಿಗೂ ಕೇಳಿಸದ ಹಾಗೆ, ಯಾರೂ ನೋಡದ ಹಾಗೆ ಮಾತಾಡಿದ್ದೂ ಇಲ್ಲ. ಯಾಕೆ ಅಂದ್ರೆ ಬಹೂನಾಂ ಸ್ತ್ರೀ ಸಹಸ್ರಾಣಾಂ ಬಹೂನಾಂ ಚೋಪಜೀವಿನಾಂ. ನೋಡ್ರಿ, ರಾಮಚಂದ್ರನನ್ನ ಅನುಸರಿಸಿ ಅವನನ್ನ ಆಶ್ರಯಿಸಿ ಬಹಳ ಜನ ಸ್ತ್ರೀಯರು, ಆಮೇಲೆ ಕೆಲಸ ಮಾಡುವವರು, ಎಂಥ ಒಳ್ಳೆಯ ರಾಜನ ಮಗ ನಮಗೆ ಸಿಕ್ಕಿದ್ದಾನೆ, ಇವನು ಮುಂದೆ ರಾಜ ಆಗಬೇಕು ಅಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು, ಪ್ರತಿಯೊಬ್ಬ ಕೆಲಸಗಾರರು ಕೂಡ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಅವನಿಗೆ ನಾನು ಹೋಗಿ ನಿನಗೋಸ್ಕರ ಅಂದ್ರೆ ಕೈಕೇಯಿಗೋಸ್ಕರ ನೀನು ಕಾಡಿಗೆ ಹೋಗುವಂತ ಹೆಂಗೆ ಹೇಳಿ ಅಂತ. ನೋಡ್ರಿ, ರಾಮ ಯಾವಾಗಲೂ ಪ್ರಿಯ, ಅವನಿಗೆ ಅಪ್ರಿಯವಾದದ್ದನ್ನು ಹೆಂಗೆ ಹೇಳೋದು ಅಂತ. ಅಲ್ಲ, ನಾಳೆ ಜನ ಕೇಳ್ತಾರೆ, ಏನು ಹೆಂಡತಿ ಮಾತನ್ನು ಕೇಳ್ಕೊಂಡು ಮಗನನ್ನ ಕಾಡಿಗೆ ಕಳಿಸಿದಿ, ಏನು ಅನಿಸ್ಲಿಲ್ವಾ ನಿನಗೆ ಅಂತ ಕೇಳಿದ್ರೆ ನನ್ನ ಮರ್ಯಾದೆ ಏನಾಗ್ಬೇಕು? ಅಲ್ಲಿ ಹೋಗ್ಲಿ, ನನ್ನ ಮರ್ಯಾದೆ ಹೋಗ್ಲಿ, ನಿನ್ನ ಮರ್ಯಾದೆ. ವರ ಪಡೆಯೋದಕ್ಕೋಸ್ಕರ ಏನೇನೋ ಮಾಡಿ ರಾಮನನ್ನ ಕಾಡಿಗೆ
ಕಳಿಸೋ ಮನಸ್ಸನ್ನು ಮಾಡಿದ್ಯಲ್ಲ ಕೈಕೇಯಿ, ನಿನ್ನ ಮರ್ಯಾದೆ ಏನಾಗಬೇಕು? ಮರ್ಯಾದೆ ಅವೆಲ್ಲ ಬಿಟ್ಬಿಡ್ರಿ. ನೀವು ಸತ್ಯವಂತರಾಗಿದ್ದರೆ, ಧರ್ಮಿಷ್ಠರಾಗಿದ್ದರೆ ನನ್ನ ಮಗ ರಾಜ ಆಗಬೇಕು, ರಾಮಚಂದ್ರ ಕಾಡಿಗೆ ಹೋಗ್ಬೇಕು. ಒಪ್ಕೊಳ್ಳೋದೇ ಇಲ್ಲ ಅವಳು. ಮನುಷ್ಯನ ಪರಿಸ್ಥಿತಿ ಇದು. ಸತ್ಯವನ್ನ ಬೇಗ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವಳು ಯಾವಾಗ ಒಪ್ಕೊಳ್ತಾಳೆ ಗೊತ್ತಾ? ಹೌದು, ನಾನು ಮಾಡಿದ ತಪ್ಪು ಅಂತ. ಭರತ ಅವಳಿಗೆ ಒಂದು ಮಾತು ಹೇಳ್ತಾನೆ, ನಿನ್ನಂಥ ತಾಯಿ ಅಯೋಧ್ಯೆಯಲ್ಲಿ ಇರ್ಲಿಕ್ಕೆ ಯೋಗ್ಯಳಲ್ಲ, ಹೊರ ಹೋಗಿ ನೀನು, ಎಲ್ಲಾದ್ರೂ ಸಾಯಿ ಹೋಗಿ, ಇಲ್ಲಾದ್ರೂ ಬದುಕೋ, ಏನಾದ್ರೂ ಆಗ ನನಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ರಾಮನಂಥ ವ್ಯಕ್ತಿಯನ್ನ ಹೊರ ಹಾಕಿದ ನಿನ್ನಂಥ ವ್ಯಕ್ತಿ ಈ ದೇಶದಲ್ಲಿ ಇರ್ಲಿಕ್ಕೆ ಯೋಗ್ಯಳಲ್ಲ, ನೀನು ಹೋಗು. ಒಂದು ವೇಳೆ, ನೋಡ್ರಿ ಎಂಥ ಮಾತು, ಒಂದು ವೇಳೆ ನಿನಗೆ ಆಶ್ರಯ ನಾನು ಕೊಡೋದಿಲ್ಲ, ಕೊಡೋದಾದ್ರೆ ನೀನು ಬೇರೆ ಉಪಾಯವೇ ಇಲ್ಲ ನಿನಗೆ, ರಾಮಚಂದ್ರನ ಬಳಿಯೇ ಹೋಗ್ಬೇಕು ನೀನು. ಅವನೇ ಬೇಕಾದ್ರೆ ನಿನಗೆ ಒಳ್ಳೆ ಆಶ್ರಯ ಕೊಡಬಹುದು, ಅಲ್ಲ ಕೊಡ್ತಾನೆ ಅವನು. ನಮ್ಮೂರಲ್ಲಂತೂ ಜಾಗ ಇಲ್ಲ, ನಮ್ಮ ಮನೆಯಲ್ಲಿ ಜಾಗ ಇಲ್ಲ, ಹೊರಡು ನೀನು. ಆಗ ಅವಳ ಮನಸ್ಸು ಬದಲಾವಣೆ ಆಗ್ತದೆ. ಅಲ್ಲಿ ತನಕ ಬದಲಾಗಿರೋದಿಲ್ಲ ಅವಳು. ಏನು, ಭರತ ಬರ್ತಾನೆ, ಅಪ್ಪನಿಗೆ ಸೀರಿಯಸ್ ಆಗಿದೆ ಅಂತ ಸುದ್ದಿ ಹೇಳಿ ಕಳಿಸ್ತಾರೆ. ವಾಸ್ತವಿಕವಾಗಿ ದಶರಥ ತೀರ್ಕೊಂಡಿರ್ತಾನೆ. ಭರತ ಬಂದ ತಕ್ಷಣ ಕೈಕೇಯಿ ಮಾತ್ರ ಈ ಕಡೆ ದುಃಖವೂ ಇಲ್ಲ, ಈ ಕಡೆ ನಗಬಾರದು, ನಕ್ರೆ ಅಸಹ್ಯ ಆಗತ್ತೆಲ್ಲ ಜಗತ್ತಲ್ಲಿ, ಊರಿನವ್ರ ಮುಂದೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹಾಗೆ ನಿಂತಿದ್ದಾಳೆ. ಒಳಗಡೆಯಿಂದ ಒಂದು ಖುಷಿ. ದಶರಥ ಗಂಡ ಏನೋ ಕುಡುಕನೋ ಅಥವಾ ಜೀವನದಲ್ಲಿ ಹಾಳಾದವನೋ ಗಂಡ ಅಲ್ಲ, ಬಹಳ ಶ್ರೇಷ್ಠವಾದ ಗಂಡ. ಹುಡುಕಿದ್ರೂ ಸಿಗಂಗಿಲ್ಲ, ಮುಂದಿನ ಜನ್ಮದಲ್ಲಿ ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ ಅಂಥ ಗಂಡ ಹೋಗಿದ್ದಾನೆ. ಭರತ ಬಂದ ತಕ್ಷಣ ಎಲ್ಲರೂ ಆತಂಕದಲ್ಲಿದ್ದಾರೆ. ಅಮ್ಮ ಮಾತ್ರ ಯಾಕೆ ಹಿಂಗಿದ್ದಾಳೆ, ಅಪ್ಪನಿಗೆ ಏನಾಯಿತು, ಯಾವ ರೋಗ ಬಂತು ಅಂತ ಭರತ ಕೇಳಿದ್ರೆ, ಏನಿಲ್ಲ ನಿಮ್ಮಪ್ಪ ಎಲ್ಲರೂ ಕೊನೆ ಹೋಗ್ತಾರಲ್ಲ, ಎಲ್ಲರೂ ಹೋಗೋ ಜಾಗ ನಿಮ್ಮಪ್ಪ ಹೋಗಿದ್ದಾನೆ ಅಂತ ಅಂದ್ಬಿಡ್ತಾರೆ. ಬಹಳ ಸಿಟ್ಟು ಬರುತ್ತೆ ಭರತನಿಗೆ. ಆಗ ಸಿಟ್ಟು ಅಭಿವ್ಯಕ್ತಿ ಮಾಡದೇನೆ ಎಲ್ಲ ಮುಗಿದ ಮೇಲೆ, ಅಂತ್ಯ ಕಾರ್ಯ ಎಲ್ಲ ಮುಗಿದ ಮೇಲೆ ತಾಯಿ ಹೇಳ್ತಾನೆ ಹೀಗೆ. ಇಷ್ಟು ಹೇಳಿದ ಮೇಲೆ ಕೈಕೇಯಿಗೆ ಮನಸ್ಸು ಬದಲಾಗ್ತದೆ. ನಾನಂತೂ ರಾಮಚಂದ್ರನನ್ನ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ ತಕ್ಷಣ ಊರಿನ ಜನ ಎಲ್ಲ ತಯಾರಾಗಿಬಿಡ್ತಾರೆ. ನಡ್ರಿ ಹೋಗೋಣ, ನಾನು ಬರ್ತೇನೆ ಅಂತ. ಯಾಕೆಂದ್ರೆ ದಶರಥ ಒಂದು ಮಾತು ಹೇಳಿರ್ತಾನಲ್ಲ, ನೀನು, ನಿನ್ನ ಮಗ ಹೇಳಿರುವ ಸೈನಿಕರು ಮತ್ತೆ ನಿನ್ನ ಮಗ 3 ಜನ ಆರಾಮಾಗಿರಿ, ಉಳಿದ ಪ್ರಜೆಗಳು ನಿಮ್ಗೆ ಸಪೋರ್ಟ್ ಕೊಡೋದಿಲ್ಲ. ಅವ್ರು ಹೇಳಿದ್ರು ರಾಮನಿಗೆ ಓಟ್ ಹಾಕೋದು. ರಾಮನಾದ್ಮೇಲೆ ಯಾರಾಗಬೇಕು ರಾಜ ಅಂತ ಬಂದಿದ್ರೆ, ಲಕ್ಷ್ಮಣ ಬೇಡ ಅಂದಿದ್ರೆ ಭರತನಿಗೆ ರಾಜ್ಯ ಸಿಗುವ ಸಾಧ್ಯತೆ ಇತ್ತು. ಅಲ್ಲ, ಲಕ್ಷ್ಮಣ ಅಂತೂ ರೆಡಿ ಇದ್ದ. ನಾವು ಮಂಥರೆ ಈ ಮಾತನ್ನು ಹೇಳಿದ್ದಾಳೆ, ಅಲ್ಲ ರಾಮಚಂದ್ರನನ್ನ ಕಾಡಿಗೆ ಕಳಿಸ್ತೀನಿ, ಕಳಿಸೋ ಪ್ರಯತ್ನ ಆಗತ್ತೆ, ಅಲ್ಲ ಲಕ್ಷ್ಮಣನನ್ನ ಮರ್ತೇ ಬಿಟ್ಟಿದ್ದೀವಲ್ಲ ನಾವು. ಏನು ತಲೆ ಕೆಡಿಸ್ಕೊಳ್ಬೇಡ, ಲಕ್ಷ್ಮಣಶ್ಚ ಮಹೇಶ್ವಾಸ ರಾಮಂ ಸರ್ವಾತ್ಮನಾಶ್ರಿತ. ಇವನು ರಾಮನ ನೆರಳು, ರಾಮ ಏನ್ ಹೇಳ್ತಾನೋ ಅದೇ ಅವನ ನಡೆ, ರಾಮನ ನುಡಿಯೇ ಲಕ್ಷ್ಮಣನ ನಡೆ ಅಂತ ಹೇಳ್ತಾಳು. ಲಕ್ಷ್ಮಣಶ್ಚ ಮಹೇಶ್ವಾಸ ರಾಮಂ ಸರ್ವಾತ್ಮನಾಶ್ರಿತ. ನೋಡ್ರಿ, ಅಪ್ಪನ ಮಾತನ್ನು ಬೇಕಾದ್ರೆ ಧಿಕ್ಕಾರ ಮಾಡ್ಬೋದೇನೋ ಲಕ್ಷ್ಮಣ, ರಾಮಚಂದ್ರನ ಮಾತನ್ನ ಅಲ್ಲ. 3 ಜನ ಅಷ್ಟೇ ವಾಸ್ತವಿಕವಾಗಿ, 3 ಜನನು ರಾಮನ ಮಾತನ್ನ ಕೇಳುವವರೇ. ಅಣ್ಣ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ. ರಾಮನಲ್ಲಿ ಯಾವ ಆದರ್ಶ ಗುಣ ಇದೆ ಅಂತ ಹೇಳೋದಾದ್ರೆ, ಒಂದು ಸತ್ಯನಿಷ್ಠೆ, ಯಾರ ಮನಸ್ಸನ್ನು ನೋಯಿಸೋದಿಲ್ಲಂತೆ ರಾಮಚಂದ್ರ. ಒಬ್ಬ ಕೆಲಸಗಾರನಿಂದ ಹಿಡಿದು, ಒಂದು ಸಣ್ಣ ಇರುವೆಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಎಲ್ಲರಿಗೂ ಆನಂದವನ್ನು ಕೊಡುವ, ಎಲ್ಲರಿಗೂ ಧರ್ಮದ ನಡೆಯನ್ನ ತೋರಿಸುವ ಆ ರಾಮಚಂದ್ರ, ಅವನನ್ನು ಅನಿವಾರ್ಯವಾಗಿ ಲಕ್ಷ್ಮಣ ಅನುಸರಿಸ್ತಾನೆ. ಅವನ ಬಗ್ಗೆ ಏನು ಚಿಂತನೆ ಮಾಡಬೇಡ.
ಅವನು ರಾಮ ಹೇಳಿದ್ದೆ ವೇದವಾಕ್ಯ ಅಂತ ಹೇಳ್ತಾಳೆ. ಆದರೆ ಲಕ್ಷ್ಮಣ ರಾಮಚಂದ್ರ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳಿದಾಗ ಏನು ಹೇಳ್ತಾನೆ ಗೊತ್ತಾ? ಏನು ಅಪ್ಪ ನೀನು ಯಾರೋ ಯಾರಿಗೋ ಮಾತು ಕೊಟ್ಟರು ಅಂತ, ಅಪ್ಪ ಕೈಕೇಯಿ ಅಪ್ಪನಿಗೆ ಮಾತು ಕೊಟ್ಟರು ಅಂತ ಆ ಮಾತನ್ನು ನಡೆಸಲಿಕ್ಕೆ, ಅದರಲ್ಲೂ ಅದನ್ನ ನಡೆಸಲಿಕ್ಕೆ ನೀನು ಮುಂದಾಗ್ತಿ ಅಂತ ಆದ್ರೆ ನಾನಂತೂ ಬಿಡೋದಿಲ್ಲ ಅಂತ ವಿರೋಧಿಸ್ತೀನಿ ಅಂತ ರಾಮಚಂದ್ರ ಹೇಳ್ತಾನೆ. ಅಲ್ಲ ನನಗೆ ಗೊತ್ತಿಲ್ವಾ ಇದನ್ನು ವಿರೋಧ ಮಾಡೋದು? ನಿನಗೇನಾ? ಅವನು ಲಕ್ಷ್ಮಣ ಹೇಳುವಾಗ ಏನ್ ಹೇಳ್ತಾನೆ ಗೊತ್ತಾ? ಈ ತೋಳುಗಳೇನು ಸುಮ್ಮನೆನ ಇರೋದು? ಇದು ಚಂದಕ್ಕ, ಅಲಂಕಾರಕ್ಕ, ಶೋಕೇಸಲ್ಲಿ ಇದು ಲಕ್ಷ್ಮಣನ ಕೈ ಅಂತ ತೋರಿಸ್ಲಿಕ್ಕೆ ಇಟ್ಟಿದ್ದ ಅಲ್ಲ. ಧರ್ಮ ಎಲ್ಲಿ ಇರೋದಿಲ್ವೋ ಅಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕೆ ಹೋರಾಡುವ ಕೈಗಳು ನನ್ನದು. ಏನು ಶಸ್ತ್ರಾಭ್ಯಾಸ ಸುಮ್ಮನೆ ಮಾಡಿದ್ದ? ನಡಿ ಕೈಕೇಯಿಗೆ ನಾನು ಹೇಳ್ತೀನಿ. ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ಏನೋ ಧರ್ಮಿಷ್ಠ ನಮ್ಮಣ್ಣ, ಧರ್ಮಕ್ಕೋಸ್ಕರ. ಧರ್ಮ ಅಂದ್ರೆ ಏನಂತ ಗೊತ್ತಿಲ್ಲ ನಿನಗೆ ಅಂತ. ಅಂದ್ರೆ ಧರ್ಮ ಅಂದ್ರೆ ಏನು ಗೊತ್ತಾ? ನೀನೇ ರಾಜನಾಗೋದೇ ಧರ್ಮ. ಯಾಕೆಂದ್ರೆ ಒಂದು, ಪ್ರಜೆಗಳೆಲ್ಲ ಒಪ್ಪಿದ್ದಾರೆ. ಎರಡನೇದ್ದು, ನಿಜವಾಗಲೂ ಸತ್ಯ, ಧರ್ಮ, ಅನಸೂಯತೆ ಎಲ್ಲ ನಿನ್ನಲ್ಲೇ ಇರೋದು. ಎಲ್ಲರಲ್ಲೂ ಇರುತ್ತೆ, ಆದ್ರೆ ನಿನ್ನಲ್ಲಿ ಇರುವಷ್ಟು ಯಾರಲ್ಲೂ ಇಲ್ಲ. ಅಂದಮೇಲೆ ನೀನ್ ರಾಜ ಆಗೋದನ್ನ ತಪ್ಪಿಸುವ ಈ ವಿಚಾರವೇ ಅಧರ್ಮ. ಲಕ್ಷ್ಮಣ, ನಿನಗೊಬ್ಬನಿಗೆನಾ ಕೈಗಳು ತೋಳುಗಳು ಇರೋದು? ಪರಾಕ್ರಮ ಎಲ್ಲ ಯಾವ ಸಮಯದಲ್ಲಿ ಯಾರ ಮೇಲೆ? ಏನು ಕೈಕೇಯಿ ಜೊತೆ ಯುದ್ಧ ಮಾಡ್ತೀಯ ನೀನು? ಇಲ್ಲ ಇಲ್ಲ ಅಣ್ಣ, ನೀನು ಹೇಳಿದ್ ಸರಿ, ನೀನು ಹೆಂಗಂತೀಯೋ ಹಂಗೆ ಅಂತ. ಯಾಕೆಂದ್ರೆ ರಾಮನಿಗೆ ಗೊತ್ತಿರೋದ ಧರ್ಮ ಲಕ್ಷ್ಮಣನಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ನಿನ್ನ ಕೈಗಳಿಗಿಂತ ನನ್ನ ಕೈಯಲ್ಲಿ ಬಲ ಕಡಿಮೆನಾ? ಗೊತ್ತಲ್ಲ ನನ್ನ ಬಗ್ಗೆ ಅಂತ ನಾನು. ಎಂಥ ರಾಮಚಂದ್ರ! ಪರಾಕ್ರಮದ ಬಗ್ಗೆ ನೋಡ್ರಿ, ಎಲ್ಲಿ ಪರಾಕ್ರಮ ತೋರಿಸಿದ ಅವನು? ರಾವಣನ ಎದುರಿಗೆ ಕೆಟ್ಟವರನ್ನ ಸಂಹಾರ ಮಾಡುವಾಗ ಪರಾಕ್ರಮ ತೋರಿಸಿದ ಹೊರತು ಸ್ತ್ರೀ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಯಾವತ್ತೂ ಕೂಡ ಗೌರವ ಇಟ್ಕೊಳ್ಬೇಕು. ಕೈಕೇಯಿ ಬಗ್ಗೆ ಸುದ್ದಿ ಬಂದಾಗೆಲ್ಲ ರಾಮಚಂದ್ರ ಏನ್ ಹೇಳ್ತಿರ್ತಾನೆ ಗೊತ್ತಾ? ಬಿಟ್ಬಿಡು, ಮಾತಾಡಬೇಡ, ಉಪೇಕ್ಷೆ, ಏನೋ ಆಗೋಯ್ತು. ಈ ಭರತ ಅಂತೂ ನನ್ನ ತಾಯಿ ಅಮಾವಾಸ್ಯೆಯ ಕಗ್ಗತ್ತಲಂತೆ ಬಂದಳು ಅಂತ, ಕಾಳ ರಾತ್ರಿ ವಿವಾಗತ, ನಮ್ಮ ತಾಯಿ ಬಂದದ್ದು ನಮ್ಮ ವಂಶಕ್ಕೆ ದುರ್ವಿಧಿ ಅವಳು ಅಂತ ಭರತ ಹೇಳ್ತಾನೆ ರಾಮಚಂದ್ರನ ಮುಂದೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಬೇಡ, ಆ ರೀತಿ ಎಲ್ಲ ಮಾತಾಡಬಾರ್ದು. ಒಂದು ವೇಳೆ ನಿನಗೆ ವ್ಯಕ್ತಿ ಇಷ್ಟ ಆಗಿಲ್ಲ ಅಂದ್ರೆ ಉಪೇಕ್ಷೆ ಮಾಡು, ಬಿಟ್ಟು ಬಿಡು ವಿಷಯವನ್ನ. ಅವರನ್ನೇ ತಲೆಯಲ್ಲಿ ಇಟ್ಕೊಂಡು ಅದೇ ವಿಚಾರವನ್ನ ಅವರ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಸಮಸ್ಯೆ ಏನಾಗುತ್ತೆ ಅಂದ್ರೆ ಅವರನ್ನು ಹೊಡಿಬೇಕು, ಅವರ ಮೇಲೆ ದ್ವೇಷ ಸಾಧಿಸ್ಬೇಕು ಅನ್ಸುತ್ತೆ. ಕೈಕೇಯಿ ಅಂದ್ರೆ ರಾಮಚಂದ್ರನಿಗೆ ಬಹಳ ಪ್ರೀತಿ. ಅಮ್ಮ ನೀನ್ ಕಾಡಿಗೆ ಹೋಗು ಅಂತ ಹೇಳ್ತಿದ್ಯಾ? ಸಂತೋಷವಾಗಿ ಹೋಗ್ತೀನಿ. ಕೈಕೇಯಿಗೆ ಮತ್ತು ದಶರಥನಿಗೆ ನಮಸ್ಕಾರ ಮಾಡಿ ಒಪ್ಪಿಗೆ ತೆಗೆದುಕೊಂಡು ರಾಮಚಂದ್ರ ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಚೆನ್ನಾಗಿರಲಿ ಎಂದು ಆಶೀರ್ವಾದ ಮಾಡಿ ಅಂತ. ನೋಡ್ರಿ, ಬೇರೆ ಯಾರಾದರೂ ಆಗಿದ್ರೆ ರಾಮಚಂದ್ರನ ಬದಲು ನನ್ನನ್ನೇ ರಾಜ್ಯದಿಂದ ತಪ್ಪಿಸ್ತೀರಾ ನೀವು? ಹೆಂಗ್ ಉಳಿತೀರಿ ನೋಡೋಣ ಅಂತ. ನೀವು ಉಳಿರಿ, ಇಡೀ ಅಯೋಧ್ಯೆಯನ್ನು ಧ್ವಂಸ ಮಾಡಿ ಕೇವಲ ರಾಮ ಸೀತೆಯರು, ಬಹಳ ಅಂದ್ರೆ ಲಕ್ಷ್ಮಣ, ಭರತ, ಶತ್ರುಘ್ನ, ಅವನ ಪತ್ನಿಯರು ಮಾತ್ರ ಉಳಿತಿದ್ರು. ಯಾರ್ಯಾರು ರಾಮನ ವಿರುದ್ಧ ನಿಲ್ತಾರೆ ಅವರನ್ನೆಲ್ಲ ಹೊಡೆಯುವ, ಇನ್ನೆಂದೂ ಬಾರದಂತೆ ಮಾಡುವ ಶಕ್ತಿ ರಾಮಚಂದ್ರನಿಗಿದೆ. ಆದರೆ ರಾಮಚಂದ್ರ ಹಂಗೆ ಮಾಡೋದಿಲ್ಲ ಅನ್ನೋದೇ ನನಗೆ ಸಮಸ್ಯೆ ಅಂತಾನೆ ದಶರಥ. ನಾನು ಹೇಳಿದಂಗೆ ಅವನು, ಅಪ್ಪ ನೀನೇನೋ, ನಿಂಗೆ ತಲೆ ಕೆಟ್ಟಿದೆ, ವಯಸ್ಸಾಗಿದೆ, ನೀನು ಹೇಳಿದ್ದು ನಾನು ಒಪ್ಕೊಳ್ಳೋದಿಲ್ಲ ಅಂತ ಅಂದಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ದಶರಥ. ಆದ್ರೆ ಸಮಸ್ಯೆ ಅಂದ್ರೆ ಹಂಗೆ ಅನ್ನೋದಿಲ್ಲ ನನ್ನ ಮಗ. ಅವನು ನನ್ನ ಮಗ ನನ್ನ ಮಾತನ್ನ ಕೇಳ್ತಾನೆ ಅನ್ನೋದೇ ನನಗೆ ಸಮಸ್ಯೆ. ಎಲ್ಲರಿಗೂ ಏನ್ ಸಮಸ್ಯೆ ಇರುತ್ತೆ? ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತ. ಯಾಕೆ ನಮ್ಮ ಮಾತು ಕೇಳೋದಿಲ್ಲ ಗೊತ್ತಾ? ನಾವು ಹಂಗಿರೋದಿಲ್ಲ, ಅದಕ್ಕೆ ನಮ್ಮ ಮಾತು ಕೇಳಂಗಿಲ್ಲ ಮಕ್ಕಳು. ಆದ್ರೆ ದಶರಥನ ಮಾತನ್ನ ಯಾಕೆ ರಾಮಚಂದ್ರ ಕೇಳಿದ ಅಂದ್ರೆ ಅವನು ಹಂಗಿದ್ದ ದಶರಥ.
ನಮ್ಮ ಅಪ್ಪ ಅಂದ್ರೆ ಅಪ್ಪನೇ, ಆ ಮಟ್ಟಿಗೆ ನನ್ನನ್ನ ನಮ್ಮ 4 ಜನರನ್ನು ಬೆಳೆಸಿದ್ದಾನೆ. ಅಂತ ಅಪ್ಪನ ಮಾತಿಗೆ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಮಚಂದ್ರ, ವಿರುದ್ಧ ಹೋಗ್ಲಿ ಅಂತ ದಶರಥ. ಅದೇ ಒಂದು ದೊಡ್ಡ ದುರಂತ ಅಂತನು. ನನ್ನ ಜೀವನದ ದುರಂತ ಅಂದ್ರೆ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರೆ, ಅದರಲ್ಲೂ ರಾಮಚಂದ್ರ. ಈ ಲಕ್ಷ್ಮಣ ಭರತ ಯಾರ ಬಗ್ಗೆನೂ ವಿಚಾರ ಮಾಡಿಲ್ಲ ಅವನಿಗೆ. ಯಾಕೆಂದ್ರೆ ಎಲ್ಲರೂ ರಾಮಚಂದ್ರನ ಮೇಲೆ ಒಳ್ಳೆಯ ಪ್ರೀತಿಯನ್ನ, ಅಭಿಪ್ರಾಯವನ್ನ, ಗೌರವನ್ನ ಇಟ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಸಮಸ್ಯೆ ಅಂತಾನೆ ದಶರಥ. ಅಲ್ಲ, ಇಷ್ಟೆಲ್ಲ ನಡೆದಿದೆ, ರಾಮಚಂದ್ರನ ಮನಸ್ಸು ಮಾತ್ರ ವಿಚಲಿತವಾಗಿಲ್ಲ. ಅದು ಬಹಳ ಅದ್ಭುತವಾದ ಚಿತ್ರಣ. ಎಲ್ಲಿ ತನಕ ಅಂದ್ರೆ ರಾಮಚಂದ್ರ ರಾವಣನನ್ನ ಕೊಲ್ಲುವ ಸಂದರ್ಭ, ಇನ್ನೇನು ರಾವಣ ಸಾಯ್ತಾನೆ, ಆಗಲೂ ಮುಖದಲ್ಲಿ ಯಾವುದೇ ಆತಂಕ, ಭಯ, ದ್ವೇಷ, ಅಸೂಯೆ, ಹಿಂದಿನ ಘಟನೆಗಳು ಯಾವುದು ಅವನ ತಲೆಯಲ್ಲಿ ಇದ್ದಿದ್ದಿಲ್ಲ. ಯಾಕೆಂದ್ರೆ ಮೊದಲೇ ಹೇಳಾಗಿದೆ ಅವನು, ಇದೆಲ್ಲ ನನ್ನ ಇಚ್ಛೆಯಂತೆ, ಅಥವಾ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ದೈವದ ಇಚ್ಛೆಯಂತೆ ನಡೀತಾ ಇದೆ, ಇದು ನಡಿಬೇಕು ಅಂತಂತ. ಯಾವತ್ತೂ ಮನಸ್ಸನ್ನ ಮುಖ ಗಂಟು ಮಾಡ್ಕೊಂಡು ಒಳಗೆ ಹೋಗುವಾಗ ಹೇಗೆ ಹೋಗಿದ್ದ ಅವನು? ನಗನಗತಾ ಹೋಗಿದ್ದ. ಅಲ್ಲ, ನಗನಗತಾ ಹೋಗಿದ್ದ ಯಾಕೆ ಅಂದ್ರೆ ನಾಳೆ ನನ್ನ ಪಟ್ಟಾಭಿಷೇಕ ಇದೆ ಅಂತ ಅಲ್ಲ. ಅವನು ಯಾರನ್ನು ನೋಡಿದರೂ ತಾನೇ ಮೊದಲು ಮಾತಾಡಿಸೋದು, ತಾನೇ ಗೌರವವನ್ನ ಮೊದಲು ಸೂಚಿಸೋದು, ಪ್ರೀತಿಯನ್ನ ಹಂಚೋದು, ಒಳ್ಳೆಯ ಮಾತುಗಳನ್ನು ಆಡೋದು ಮೊದಲು ಮಾಡ್ತಾ ಇದ್ದ ರಾಮಚಂದ್ರ. ಬೇಕಿದ್ರೆ ಅವರೇ ಮಾತಾಡ್ಲಿ ಅಂತೀವಿ ನಾವು. 2 ದಿನ ಆಯ್ತು ಮಾತು ಬಿಟ್ಟು, ಬೇಕಿದ್ರೆ ಅವರೇ ಮಾತಾಡ್ಲಿ ಅಂತ. ರಾಮಚಂದ್ರ ಹಂಗಿದ್ದಿದ್ದಿಲ್ಲ. ಒಬ್ರೇ ಒಬ್ರು ಪರಿವಾರೋಪವಾದೋವ ರಾಘವೇ ನೋಪಪದ್ಯತೆ. ಇಡೀ ರಾಜ್ಯದಲ್ಲಿ ಒಂದು ಕುಟುಂಬ ಆಗಲಿ, ರಾಮಚಂದ್ರನನ್ನು ಆಶ್ರಯಿಸಿ ಎಷ್ಟೋ ಕುಟುಂಬಗಳಿವೆ, ನನ್ನನ್ನು ಆಶ್ರಯಿಸಿ ಎಷ್ಟೋ ಕುಟುಂಬಗಳಿವೆ, ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಒಬ್ರೇ ಒಬ್ರು ಅವನ ಬಗ್ಗೆ ಕೆಟ್ಟ ಮಾತಾಡಿದ್ರೆ ತೊಂದರೆ ಇದ್ದಿದ್ದಿಲ್ಲ. ಇದೊಂದು ಕೆಟ್ಟ ಗುಣ ಇದೆ, ಬೆರಳು ಮಾಡಿ ತೋರಿಸ್ಲಿಕ್ಕೆ ಅದನ್ನೇ ಹೈಲೈಟ್ ಮಾಡಬಹುದಾಗಿತ್ತು. ಸಮಸ್ಯೆ ಅಂದ್ರೆ ಕೆಟ್ಟ ಗುಣಗಳೇ ಇಲ್ಲ. ರಾಮಾಯಣ ಹೊರಟಿದ್ದೇ ಒಳ್ಳೆಯ ಗುಣವಂತರು ಯಾರು ಅಂತ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಅಂತ ಕಥೆ ಹೊರಟದ್ದು. ವಾಲ್ಮೀಕಿಗಳು ನಾರದರಿಗೆ ಕೇಳಿದ್ದೆ ಈ ಪ್ರಶ್ನೆಯನ್ನ. ಈ ಲೋಕದಲ್ಲಿ ಈಗ ಅಂದ್ರೆ ಯಾವಾಗಲೂ ಅಂತ, ಯಾವುದು ವರ್ತಮಾನ ಕಾಲದಲ್ಲಿ ಶ್ರೇಷ್ಠವೋ ಅದು ಭೂತಕಾಲದಲ್ಲಿಯೂ ಶ್ರೇಷ್ಠ, ಭವಿಷ್ಯತ್ ಕಾಲದಲ್ಲಿಯೂ ಶ್ರೇಷ್ಠ. ಹಾಗಾಗಿ ಈ ಕಾಲದಲ್ಲಿ ಅಥವಾ ಎಲ್ಲ ಕಾಲದಲ್ಲಿಯೂ ಧರ್ಮಜ್ಞನಾದ, ಕೃತಜ್ಞನಾದ, ಸತ್ಯವನ್ನೇ ಹೇಳುವ, ದೃಢವ್ರತನಾದ, ದೃಢವ್ರತ ಅಂತಂದ್ರೆ ಯಾವುದನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾರಲ್ಲ ಅದನ್ನ ಮಾಡಿಯೇ ತೀರುವುದು. ಒಮ್ಮೆ ಹೋಗ್ತೇನೆ ಅಂತ ಮಾತು ಕೊಟ್ಟ, ಇಲ್ಲ ಅರ್ಧ ಹೋಗಿ ವಾಪಸ್ ಬರೋದಿಲ್ಲ ಅಂತ ಗೊತ್ತಿದೆ ಕೈಕೇಯಿಗೆ, ಅದಕ್ಕೆ ಅವಳು ಕೇಳಿದ್ದು ವರವನ್ನ. ರಾಮ ಏನೋ ಕಾಡಿಗೆ ಹೋದ, ಚೆನ್ನಾಗಿಲ್ಲಪ್ಪ ಇಲ್ಲಿ, ವಾಪಸ್ ನಾಡಿಗೆ ಹೋಗೋಣ ಅಂತ. ನಾಡಿಗೆ ಹೋಗೋದಿರ್ಲಿ, ನಾಡಿನಲ್ಲಿ ಬೆಳೆದ ನಾಡಿನ ಆಯುಧವನ್ನಾಗಲಿ, ನಾಡಿನ ಪದಾರ್ಥಗಳನ್ನಾಗಲಿ ರಾಮಚಂದ್ರ ಮುಟ್ಲಿಲ್ಲ. 14 ವರ್ಷ ಯುದ್ಧ ಮಾಡಿದ್ದು ಇನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲ, ರಾಜ್ಯದ ರಣಾಂಗಣದಲ್ಲಿ ಹೊರಗಡೆ ನಿಂತು ಯುದ್ಧ ಮಾಡಿದ್ದು. ಅದಕ್ಕೆ ಇಷ್ಟೆಲ್ಲ ಕಥೆ ನಡೆದದ್ದು. ಒಂದು ವೇಳೆ ರಾಮಚಂದ್ರ ಸಕಲ ವಿದ್ಯಾ ಪಾರಂಗತ ಅವನು, ಅಷ್ಟೇ ಅಲ್ಲ ಅವನೇ ವಿದ್ಯೆಯ ಮೂಲ, ದೇವರು. ಅಲ್ಲ, ಹಾರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಈ ಹನುಮಂತನನ್ನ ಯಾಕೆ ಹಾರಿ ಹೋಗು ಅಂತ ಹೇಳಿದ್ದು? ಅವನೇ ಹಾರಿ ಒಂದ್ಸಲ ಹೋಗಿ ರಾವಣ, ಕುಂಭಕರ್ಣ, ಕೆಟ್ಟವರನ್ನ ಕೊಂದು ಬಂದಿದ್ರೆ ಆಗ್ತಿತ್ತಲ್ಲ. ಬೇಡ, ಅಯೋಧ್ಯೆಯಲ್ಲೇ ಒಂದು ಬಾಣ ಬಿಟ್ಟಿದ್ರೆ ಸಾಕು. ಆ ಬಾಣ ಇಡೀ ಲಂಕೆಯನ್ನು ಹಾಳು ಮಾಡಿ ಲಂಕಾಧಿಪತಿಯನ್ನ ಕೊಂದು ಬರ್ತಾ ಇತ್ತು. ಸಾಲ ವೃಕ್ಷದ ಬಗ್ಗೆ ನಾನು ನಿನ್ನೆ ಹೇಳ್ತಾ ಇದ್ದೆ. ಸಾಲ ವೃಕ್ಷ ಅಭೇದ್ಯವಾದ ವೃಕ್ಷ. ಅದು ದೈತ್ಯರು 7 ವೃಕ್ಷದ ರೂಪದಲ್ಲಿ ಇದ್ರು. ಆ ವೃಕ್ಷದ ಒಂದು ಎಲೆಯನ್ನೂ ಕೂಡ ಅಲುಗಾಡಿಸಲಿಕ್ಕೆ ಬಹಳ ಕಷ್ಟಪಟ್ಟಿದ್ದ ವಾಲಿ ಅಂತ. ಆ ವೃಕ್ಷವನ್ನ ಕೇವಲ ಒಂದೇ ಒಂದು ಬಾಣದಿಂದ
ರಾಮಚಂದ್ರ ಒಂದೇ ನಿಮಿಷದಲ್ಲಿ ಪೂರ್ತಿ ವೃಕ್ಷವನ್ನ ಬೀಳಿಸ್ತಾನೆ. 7 ವೃಕ್ಷಗಳನ್ನ, ಅದು ಸಾಲಾಗಿ ಒಂದೇ ಕಡೆ ಇರೋದಿಲ್ಲ, ಅದು ಎಲ್ಲೆಲ್ಲೋ ಇರುತ್ತೆ. ಆ ವೃಕ್ಷಗಳನ್ನ ಬೀಳಿಸಿ ಅವನ ಬಾಣ ಏನ್ ಮಾಡಿತ್ತು ಅಂದ್ರೆ, ಪಾತಾಳದಲ್ಲಿ ಕೆಲವರು ರಾಕ್ಷಸರಿದ್ರಂತೆ. ಅವನ ಬಾಣ ಪಾತಾಳಕ್ಕೆ ಹೋಗಿ ಅಲ್ಲಿರುವ ರಾಕ್ಷಸರನ್ನೆಲ್ಲ ಕೊಂದು ಮತ್ತೆ ತನ್ನ ಬತ್ತಳಿಕೆಗೆ ಬಂತು ಅಂತ ರಾಮಾಯಣ ಹೇಳುತ್ತೆ. ಅಲ್ಲ, ಇಷ್ಟೆಲ್ಲ ಯಾಕೆ ಮಾಡಿದ ರಾಮಚಂದ್ರ ಅಂದ್ರೆ, ಒಮ್ಮೆ ಸಂಕಲ್ಪ ಮಾಡಿದ್ದನ್ನ, ಸಂಕಲ್ಪ ಅಂದ್ರೆ ಇದನ್ನು ಮಾಡ್ತೇನೆ, ದೃಢವ್ರತ. ವ್ರತ ಅಂದ್ರೆ ಮಾಡಲೇಬೇಕಾದದ್ದು, ಅದನ್ನ ಬಿಡದೇ ಇರೋದು ದೃಢವ್ರತ. ಮಾಡಲೇಬೇಕಾದದ್ದು ಬೇಕಾದಷ್ಟಿದೆ, ನೋಡೋಣ ಮುಂದಿನ ವರ್ಷ ಬದುಕಿದ್ರೆ ಮಾಡೋಣ ಅಂತ ಅಲ್ವಾ. ಈಗ ಮಾಡಿ ಅನ್ನೋ ಕೆಲಸವನ್ನ ನಾವು ನಾಳೆಗೆ ದೂಡ್ತೇವೆ. ಶಾಸ್ತ್ರ ಹೇಳುತ್ತೆ ನಾಳೆ ಮಾಡೋ ಕೆಲಸವನ್ನ ಇವತ್ತು ಮಾಡು ಅಂತ. ಇದು ಕನ್ನಡದ ವಾಕ್ಯ ಅಲ್ಲ, ಇದು ಸಂಸ್ಕೃತದಲ್ಲಿ, ಮಹಾಭಾರತದಲ್ಲಿ ಮತ್ತು ಇತರ ಪುರಾಣಗಳಲ್ಲಿದೆ. ಶ್ವಕಾರ್ಯಂ ಅದ್ಯ ಕುರ್ವೀತ ಪೂರ್ವಾಹ್ಣೇ ಚಾಪರಾಹ್ಣಿಕಂ. ನಾಳೆಯ ಕಾರ್ಯವನ್ನ ಇವತ್ತು ಮಾಡು, ಸಾಯಂಕಾಲದ ಕಾರ್ಯವನ್ನ ಈಗ ಮಾಡು. ಯಾಕೆ? ಮೃತ್ಯು, ಸಾವು ನಮ್ಮನ್ನು ಹಿಡ್ಕೊಂಡು ನಿಂತಿದೆ, ಅದಕ್ಕೆ ಏನೂ ವಿಚಾರ ಇಲ್ಲ. ಇವರು ಪಾಪ ಏನೋ ಕೆಲಸ ಮಾಡ್ಬೇಕು ಅಂತಿದ್ದಾರೆ, 1-2 ದಿನ ಬಿಟ್ಟು ಬರೋಣ, ಇವೆಲ್ಲ ಇಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆಯೋ. ಯಾಕೆಂದ್ರೆ ಏನ್ರಿ ನಮ್ಮ ಗ್ರಹಚಾರದಲ್ಲಿ ಹಂಗೆ ಇದೆ, ಹಂಗಿದೆ ಇರ್ಲಿ, ಆದ್ರೆ ಎಲ್ಲದಕ್ಕಿಂತಲೂ ದೇವರು ದೊಡ್ಡವನು ಅನ್ನೋ ಮನಸ್ಸು ನಿನಗಿದ್ರೆ ಆ ಎಲ್ಲವನ್ನು ಮೀರಿ ದೇವರು ನಿಲ್ತಾನೆ. ಸರ್ವತೀರ್ಥಾತ್ಮಕ ಸರ್ವಗ್ರಹ ರೂಪಿ ಪರಾತ್ಮರಃ. ಒಮ್ಮೆ ದೇವರ ನಾಮಸ್ಮರಣೆ ಮಾಡಿದರೆ ನಮ್ಮ ಎಲ್ಲಾ ಪಾಪಗಳು ಸರ್ವನಾಶ ಆಗಿ ಹೋಗ್ತದಂತೆ. ಅಂಥ ರಾಮಚಂದ್ರನಿಗೆ ಕಷ್ಟ ಬಂತು ಅಂತ ಕೆಲವರು ರಾಮ ಸೀತೆಯರನ್ನ ಅಥವಾ ರಾಮಾಯಣವನ್ನ ಕೇಳೋದಿಲ್ಲಲ್ಲ, ಅವ್ರಿಗೇನು ಹೇಳೋಣ? ಹನುಮಂತ ಏನ್ ಹೇಳ್ತಾನೆ ಗೊತ್ತಾ? ನನಗೇನಾದ್ರೂ ಶಕ್ತಿ ಇದ್ರೆ, ನನಗೇನಾದ್ರೂ ಈ ರೀತಿ ಕೆಲಸ ಮಾಡುವ ಧೈರ್ಯ ಬಂದಿದ್ರೆ ಅದು ರಾಮಚಂದ್ರನ ಅನುಗ್ರಹ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ರಾಮಚಂದ್ರ ನನ್ನನ್ನ ಬಾಣದಂತೆ ಬಿಟ್ಟ, ನಾನು ಲಂಕೆ ಹೋದೆ ಹೊರತು ನನ್ನ ಕೈಯಲ್ಲಿ ಏನೂ ಇಲ್ಲ. ಲಕ್ಷ್ಮಣನು ಅದನ್ನೇ ಹೇಳಿದ, ಭರತನು ಅದನ್ನೇ ಹೇಳಿದ, ದಶರಥನು ಅದನ್ನೇ ಹೇಳಿದ, ಶತ್ರುಘ್ನನು ಅದನ್ನೇ ಹೇಳಿದ್ದ, ಎಲ್ಲರೂ ಕೈಕೇಯಿಯೂ ಹೇಳಿದ್ಲು. ಆದ್ರೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅಷ್ಟೆ. ಆಯ್ತು, ಪದ್ಮಪುರಾಣ ಹೇಳುತ್ತೆ ರಾಮಚಂದ್ರನ ಉಪಾಸನೆಯಿಂದ ಮಾಡಬಾರದ ಪಾಪ ಏನಾದ್ರೂ ಇದ್ರೆ, ಏನೋ ಮಾಡಿದ್ದೀವಿ, ಗೊತ್ತು ಬೇಕು ಅಂತಲೇ ಮಾಡಿದ್ದೀವಿ, ಆದರೂ ಪರಿಹಾರ ಆಗತ್ತಂತ. ಮತ್ತೆ ನಾಳಿಂದ ಪ್ರಾಕ್ಟೀಸ್ ಮಾಡಬೇಡ್ರಿ. ಒಂದಿನ ತಪ್ಪು ಮಾಡೋದು, ರಾಮ ಅಂತ ಕರೆದು ಬಿಡೋದು, ಮುಗೀತು ಅಂತ. ಹಾಗಿಲ್ಲ, ಒಮ್ಮೆ ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ಮತ್ತೊಮ್ಮೆ ಆ ತಪ್ಪನ್ನ ಎಸಗಬಾರದು. ಆ ತಪ್ಪು ಮಾಡುವುದನ್ನ ಮತ್ತೆ ಮತ್ತೆ ವಿಚಾರವನ್ನೂ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ರಾಮಚಂದ್ರನ ಉಪಾಸನೆಯಿಂದ ಪ್ರಾರಬ್ಧ ಕರ್ಮವನ್ನ, ಕೆಟ್ಟ ಕರ್ಮಗಳಿಂದ ಬಂದ ಫಲವನ್ನ ನಾವು ನಾಶ ಮಾಡಿಕೊಳ್ಳಬಹುದು. ಅಂತಹ ರಾಮಚಂದ್ರನಿಗೆ ಕಷ್ಟ ಆಯಿತು, ಹೆಂಡತಿನ ಬಿಟ್ಟ, ದೂರ ಹಾಕಿದ. ನಾವು ಬರೀ ಟಿವಿಯನ್ನೋ ಸೀರಿಯಲ್ ಅನ್ನೋ ಯಾವುದೋ ಸಿನಿಮಾವನ್ನು ನೋಡಿ ರಾಮಚಂದ್ರ ಸೀತೆಯನ್ನ ಕಾಡಿಗಟ್ಟಿದ. ರಾಮಾಯಣದಲ್ಲಿ ಈ ಅಂಶವೇ ಇಲ್ಲ. ರಾಮಾಯಣದಲ್ಲಿ ಇರೋದೇನಂದ್ರೆ, ಸ್ವತಃ ರಾಮಚಂದ್ರ ಲಕ್ಷ್ಮಣನನ್ನ ಕರೆದು ಹೇಳ್ತಾನೆ, ಸೀತೆಯನ್ನ ವಾಲ್ಮೀಕಿಗಳ ಆಶ್ರಮಕ್ಕೆ ಬಿಟ್ಟು ಬಾ, ಋಷಿಗಳ ಆಶ್ರಮಕ್ಕೆ ಬಿಟ್ಟು ಬಾ ಅಂತ ಹೇಳ್ತಾನೆ. ಆದರೂ ಕ್ರೂರ ಅಲ್ವಾ ಅವನ ಹೃದಯ ಅಂತ ನಾವು ಅನ್ಕೊಳ್ತೀವಿ. ಅದಕ್ಕೂ ಮುಂಚೆ ಸೀತೆ ಏನ್ ಹೇಳಿರ್ತಾಳೆ ಗೊತ್ತಾ? ಏನು ಅಂದ್ರೆ, ಈಗ ನಾನು ಅರಮನೆಯಲ್ಲಿ ಈ ರಾಜ್ಯದ ಸುಖವನ್ನ ನೋಡುವುದಕ್ಕಿಂತ ನಾವು ವಾಸ ಮಾಡಿದ ಕಾಡಿಗೆ ಹೋಗೋದು ನನಗೆ ಯಾಕೋ ಇಷ್ಟ ಅಂತ ಹೇಳಿರ್ತಾಳೆ. ಯಾಕೋ ಕಾಡಲ್ಲಿ ವಾಸ ಮಾಡಬೇಕು ಅಂತ ಅನಿಸ್ತಾ ಇದೆ. ಇನ್ನೊಂದು ಮಾತು ಹೇಳ್ತಾಳೆ ಸೀತೆ, ಬಹುಶಃ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಇದು. ಸೀತೆಯನ್ನ ಕಾಡಿಗೆ ಕಳಿಸು ಎಂದಾಗ ಸೀತೆ ಏನ್ ಹೇಳ್ತಾಳೆ ಗೊತ್ತಾ? ನಿಮ್ಮ ಸ್ವಾರ್ಥಕ್ಕೆ ನಾನ್ಯಾಕೆ ಕಾಡಿಗೆ ಹೋಗ್ಲಿ, ಬೇಕಿದ್ರೆ ನೀವೇ ಹೋಗ್ಲಿ ಅಂತ ಅನ್ನೋದಿಲ್ಲ ಅವಳು. ರಾಮಚಂದ್ರ ಹೇಳ್ತಾನೆ, ಏನು
ಅನಿವಾರ್ಯ ಆಗಿದೆ. ನನ್ನನ್ನು ನೋಡಿ ನೂರಾರು ಜನ ಬದುಕ್ತಾರೆ, ನಿನಗೆ ಕಾಡಿಗೆ ಹೋಗ್ಲಿಕ್ಕೆ ಒಪ್ಪಿಗೆ ಇದೆನಾ ಅಂತ ಕೇಳ್ತಾನೆ. ಅಲ್ಲ, ನಿಮಗೆ ಒಳ್ಳೆಯದಾಗೋದಾದ್ರೆ, ನನ್ನ ಗಂಡನಿಗೆ, ಇಂಥ ಧರ್ಮಿಷ್ಠನಿಗೆ ಯಶಸ್ಸು ಕೀರ್ತಿ ಅದು ನನಗೂ ಬರುತ್ತಲ್ಲ, ನಿಮ್ಮ ಯಶಸ್ಸು ಕೀರ್ತಿಯಲ್ಲಿ ನನಗೂ ಪಾಲಿದೆ ಅಲ್ವಾ? ಎಂಥ ಸೀತೆರಿ, ಗಂಡನಿಗೋಸ್ಕರ ಪ್ರಜೆಗಳಿಗೋಸ್ಕರ ತಾನೂ ಕೂಡ ತ್ಯಾಗ ಮಾಡಿದ್ಲು ಅಂತ ನಮ್ಮಿಬ್ಬರ ಕೀರ್ತಿ ಜಗತ್ತಲ್ಲಿ ವಿಶೇಷವಾಗಿ ಜನ ಮಾತನಾಡುವಂತೆ ಆಗ್ತದೆ. ಚಿಂತೆ ಬೇಡ, ನಾನು ಹೋಗ್ತೇನೆ ಅಂತ. ನೋಡ್ರಿ, ಕಾಡಿಗೆ ಕಳಿಸೋದು ಬೇರೆ, ಅಟ್ಟೋದು ಬೇರೆ. ಇವತ್ತಿಂದ ನಮ್ಮ ಮನೆಯಲ್ಲಿ ಇರಬೇಡ ನೀನು, ಹೋಗ್ ಅಂದ್ರೆ ತಪ್ಪಾಗ್ತಿತ್ತು. ಅವನು ಹೇಳಲಿಕ್ಕೆ ಮುಜುಗರ ಅವನಿಗೆ, ರಾಮಚಂದ್ರನಿಗೆ ಹೆಂಗ್ ಕಳಿಸೋದು ಅಂತ. ಒಳ್ಳೆಯ ಸುಂದರಿ, ಒಳ್ಳೆಯ ಧರ್ಮಿಷ್ಠೆ, ಧರ್ಮದ ಬಗ್ಗೆ ಸೀತೆ ಏನ್ ಹೇಳ್ತಾ ಗೊತ್ತಾ? ನಮ್ಮ ತಾಯಿ ನನಗೆಲ್ಲ ಕಲಿಸಿದ್ದಾಳೆ ಅಂತ. ಅಂದ್ರೆ ಅಹಂಕಾರದಿಂದ ಅಲ್ಲ, ನನಗೆಲ್ಲ ಗೊತ್ತು. ರಾಮಚಂದ್ರ ಹೇಳ್ತಾನೆ, ಯಾಕೆಂದ್ರೆ ಸೀತೆನ ಕರ್ಕೊಂಡು ಹೋಗೋ ಪ್ಲಾನಿಂಗ್ ಇದ್ದಿದ್ದಿಲ್ಲಲ್ಲ, ಸೀತೆ ಕಾಡಿಗೆ ಹೋಗ್ತಾಳೆ ಅಂತ ಇಲ್ಲಲ್ಲ ವಿಷಯದಲ್ಲಿ ಇರೋದೇನು? ಅಗ್ರಿಮೆಂಟ್ ಅಲ್ಲಿ ಏನಿದೆ? ರಾಮಚಂದ್ರ ಕಾಡಿಗೆ ಹೋಗ್ಬೇಕು, ಭರತ ರಾಜ ಆಗಬೇಕು, ಇರೋದೇ ಎರಡು. ಸೀತೆಗೆ ಏನ್ ಹೇಳ್ತಾನೆ ಗೊತ್ತಾ ರಾಮಚಂದ್ರ? ನೋಡು, ತಾಯಿಯನ್ನ ಅಂದ್ರೆ ಅತ್ತೆಯನ್ನ ತಾಯಿ ಅಂತ ನೋಡ್ಕೋ, ಭರತನ ಮುಂದೆ ನನ್ನ ಬಗ್ಗೆ ಜಾಸ್ತಿ ಹೊಗಳಬೇಡ, ಏನೇ ಅಂದ್ರು ನಮ್ಮ ಮನೆಯವ್ರು ಭಾರಿನೇ, ರಾಮಚಂದ್ರ ನಮ್ಮ ಮನೆಯವರೇ ಭಾರಿ ಅಂತ ಭರತನ ಮುಂದೆ ಮಾತನಾಡಬೇಡ. ಯಾಕೆಂದ್ರೆ ಏನೇ ಆದರೂ ನೀನು ನನ್ನ ಹೆಂಡತಿ ಆಗಿರಬಹುದು, ಆದರೆ ಭರತ ರಾಜನಾದ ಮೇಲೆ ಭರತನ ಒಬ್ಬ ಸಾಮಾನ್ಯ ಪ್ರಜೆ ನೀನು ಅಂತ, ಈ ಎಚ್ಚರ ನಿನಗಿರ್ಲಿ ಅಂತ. ನನಗೆ ಗೊತ್ತು, ನಮ್ಮ ತಾಯಿ ನನಗೆಲ್ಲ ಹೇಳ್ಕೊಟ್ಟಿದ್ದಾಳೆ ಅಂತ ಸೀತೆ ಹೇಳ್ತಾಳೆ. ಯಾರನ್ನ ಹೇಗೆ ಮಾತನಾಡಿಸ್ಬೇಕು. ಹೌದು, ನನ್ನನ್ನು ಬಿಟ್ಟು ಹೋಗ್ತಿದ್ದೀರಾ ನೀವು? ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಇರೋದಿಲ್ಲ, ನಿಮ್ಮನ್ನು ಮದುವೆ ಆಗಿದ್ದು ಬಿಟ್ಟಿರ್ಲಿಕ್ಕಲ್ಲ, ಕೂಡಿರ್ಲಿಕ್ಕೆ ನಾನೂ ಬರ್ತೇನೆ. ಬೇಡ ಬೇಡ ಬೇಡ, ಬಹಳ ಕಷ್ಟ ಆಗುತ್ತೆ ಕಾಡಲ್ಲಿ. ನೀನು ಬೇರೆ ಅರಮನೆಯಲ್ಲೇ ಹುಟ್ಟಿ ಅರಮನೆಯಲ್ಲೇ ಬೆಳೆದು ಅರಮನೆಗೆ ಸೊಸೆಯಾಗಿ ಬಂದವಳು ನೀನು, ನಿನಗೆ ಮತ್ತೆ ಕಾಡು ಎಲ್ಲ ಕಷ್ಟ ಆಗ್ಬೋದು. ಅಲ್ಲ, ನಿಮ್ಮ ಇಷ್ಟವೇ ನನ್ನ ಇಷ್ಟ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ, ನಾನು ಬಂದೇ ಬರ್ತೇನೆ, ನನ್ನನ್ನು ಕರ್ಕೊಂಡು ಹೋಗ್ರಿ ಅಂತ. ಅಲ್ಲಿ ಪ್ರಾಣಿಗಳೆಲ್ಲ ನಿನ್ನನ್ನು ತಿನ್ನಬಹುದು, ನೋಡು, ವಿಚಾರ ಮಾಡು ಅಂತ. ಅಲ್ಲ, ನೀವೇ ಇದ್ದೀರಲ್ಲ ರಕ್ಷಣೆ ಮಾಡಲಿಕ್ಕೆ, ಯಾವ ಪ್ರಾಣಿ ಏನು, ಯಾವ ರಾಕ್ಷಸರೇನು ಏನೂ ಆಗೋದಿಲ್ಲ. ಅಲ್ಲ, ನಿಮಗೆ ಇಲ್ಲ ಆದರೂ ಬೇಡ ಸೀತೆ ಅಂತ. ನೀವು ನಿಮ್ಮನ್ನ ಗಂಡಸು ಅಂತ ನನಗೆ ಮದುವೆ ಮಾಡಿಕೊಟ್ಟಿದ್ದಾರೆ, ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ನೀವು ಗಂಡು ವೇಷ ತೊಟ್ಟ ಹೆಣ್ಣು ಅಂತ ನನಗೆ ಗೊತ್ತಿಲ್ಲ ಅಂತ. ಅಂದ್ರೆ ಹೋಗ್ಬೇಕಾಗಿದೆ ಗಂಡನ ಜೊತೆಗೆ. ಈ ಸಾಮಾನ್ಯ ಹೆಣ್ಣು ಒಬ್ಬ ಸ್ತ್ರೀ ಹೇಗೆ ಮಾತಾಡ್ತಾಳೆ ಹಾಗೆ ಮಾತಾಡ್ತಾಳೆ ಸೀತೆ. ಇದು ಮೂಲ ಸೀತೆಯ ಮಾತಲ್ಲ. ಮತ್ತೆ ಅಂದ್ರೆ ಲಕ್ಷ್ಮೀದೇವಿ ಮಾತಾಡಿದ್ದು ಹೀಗಲ್ಲ, ಲಕ್ಷ್ಮೀದೇವಿಯ ಅಭಿಪ್ರಾಯನೇ ಬೇರೆ. ಅಂದ್ರೆ ಯಾವಾಗಲೂ ಜೋಡಿ ಇರೋದು, ಹೆಂಗಾದ್ರೂ ಮಾಡಿ ಹೋಗ್ಬೇಕು. ಸ್ತ್ರೀ ವೇಷ, ಪುರುಷ ವೇಷ ತೊಟ್ಟ ಸ್ತ್ರೀ ಅಂತ ನಮ್ಮ ಅಪ್ಪನಿಗೆ ಗೊತ್ತಿದ್ದಿಲ್ಲ. ನಿಮ್ಮಲ್ಲಿ ಧೈರ್ಯ ಇಲ್ವಾ, ಪೌರುಷ ಇಲ್ವಾ, ನನ್ನನ್ನು ರಕ್ಷಣೆ ಮಾಡಲ್ವಾ? ಹಂಗಾದ್ರೆ ಬಾ ನೀನ್ ನಡಿ ಹೋಗೋಣ ಅಂತ ನಾವು. ಆಯ್ತು, ಹಂಗೆಲ್ಲ ಪೌರುಷದ ಬಗ್ಗೆ ಮಾತನಾಡಬೇಡ ಅಂತ ನಾವು. ರಾಮಚಂದ್ರ ರಕ್ಷಣೆ ಮಾಡ್ಲಿಕ್ಕೆ ಅಂತ ನಿಂತ್ರೆ ಇಡೀ ಜಗತ್ತನ್ನೇ ರಕ್ಷಣೆ ಮಾಡ್ತಾನ. ಅಂತಹ ಒಬ್ಬ ಸೀತೆಯನ್ನ ರಕ್ಷಣೆ ಮಾಡೋದಿಲ್ವೇನು? ಮಾಡ್ತೀನಿ. ಲಕ್ಷ್ಮಣ ಅವನು ತಯಾರಾಗ್ತಾನೆ, ನಡಿ ಹೋಗೋಣ ಅಂತ. ಅಣ್ಣ ನಾನು ಬರ್ತೀನಿ. ಬೇಡವೋ, ಈಗ ನನಗೂ ಬಂದ ಕರ್ಮವನ್ನು ನಾನೇ ಅನುಭವಿಸ್ತೇನೆ. ಅಲ್ಲ, ನನಗೂ ಬಂದಿದೆ ಅಂತ ತಿಳ್ಕೊಳ್ತೀನಿ ನಾನು ಅಂತ. ನನಗೂ ಇದೇ ಕರ್ಮ, ನನಗೂ ಕಾಡಿಗೆ ಹೋಗೋ ಬಂದಿದೆ. ಈಗ ರಾಮ ಹೋಗು ಅಂದಾಗ ನನಗೇನು ಕೇಳಿಸ್ತು? ಲಕ್ಷ್ಮಣ ಹೋಗು ಅಂತ ಕೇಳಿಸ್ತು. ನಾನು ಬರ್ತೇನೆ ಅಂತ. ನಾನು ಇರೋದೇ ನಿನಗೋಸ್ಕರ ಅಣ್ಣ, ನಡಿ ಹೋಗೋಣ, ಹೋಗೋದಾದ್ರೆ ಇಬ್ರು ಹೋಗೋಣ ಅಂತ. ಅಲ್ಲ, ಶತ್ರುಘ್ನ ಯಾಕೆ ಸುಮ್ಮನಿದ್ದ? ಅವನು ಕೂಡ ಅಲ್ಲಿ ಇದ್ದಿದ್ದಿಲ್ಲ. ಕಾಡಿಗೆ ಹೋಗೋ ಪ್ರಸಂಗದಲ್ಲಿ ಶತ್ರುಘ್ನ ಅಲ್ಲಿ ಇದ್ದಿದ್ದಿಲ್ಲ. ಭರತ ಮತ್ತು ಶತ್ರುಘ್ನರು ಅಜ್ಜಿ ಮನೆಗೆ ಹೋಗಿದ್ರು. ಈ ರಜೆಗೆ, ಬೇಸಿಗೆ ರಜೆಗೆ ಹೋಗ್ತಾರಲ್ಲ ಮೊಮ್ಮಕ್ಕಳು, ಆ ರೀತಿ ಹೋಗಿದ್ರು. ಸ್ವಲ್ಪ ಶಸ್ತ್ರಾಭ್ಯಾಸ, ಹೆಚ್ಚಿನ ಅಭ್ಯಾಸವನ್ನು ಕಲೀಲಿಕ್ಕೂ ಹೋಗಿದ್ರು. ಹಿಂದಿನ ಕಾಲದಲ್ಲಿ, ಬಹುಶಃ ನಿಮ್ಮ ಕಾಲದಲ್ಲೂ ಇತ್ತು ನೋಡ್ರಿ, ರಜೆಗೆ ಹೋಗೋದು ಅಂದ್ರೆ ಹಾಳು ಮಾಡ್ಲಿಕ್ಕಲ್ಲ,
ಸಾಯಂಕಾಲ ಒಂದು ರೂಲ್ಸ್ ಇರ್ತಿತ್ತು, ಇಷ್ಟು ಬರೆದ್ರೇನೆ ಊಟಕ್ಕೆ ಅಂತ. ಆ ರೀತಿ ಭರತ ಮತ್ತು ಶತ್ರುಘ್ನರು ಹೋಗಿದ್ರು. ಆದರೂ ಭರತ ಮತ್ತು ಶತ್ರುಘ್ನರು ಇದರ ವಿರುದ್ಧ ಯಾಕೆ ನಿಲ್ಲಿಲ್ಲ ಅಂದ್ರೆ, ಎಲ್ಲರೂ ವಿರೋಧ ಮಾಡಿದ್ರೆ ರಾಜ್ಯ ಆಳೋರು ಯಾರು? ಇದು ದೊಡ್ಡ ಸಮಸ್ಯೆ. ನೀನೊಬ್ಬಳೇ ಆಳು ಅಂತ ಹೇಳ್ಬಿಟ್ಟಿದ್ದ ನಾನು. ಭರತ ನೋಡ್ರಿ, ಒಂದು ವೇಳೆ ಭರತ ನಾನು ರಾಜ ಆಗೋದಿಲ್ಲ ಅಂತಂದ್ರೆ ಎಲ್ಲರೂ ಊರ್ ಬಿಟ್ಟು ಹೋದ್ರೆ ಯಾವ ರಾಜ್ಯವನ್ನ ನೀನು ಆಳ್ತಿ ಅಂತ ಕೇಳ್ತಾನೆ ದಶರಥ. ಹೀಗೆ ರಾಮಚಂದ್ರ, ಸೀತೆ, ಲಕ್ಷ್ಮಣ 3 ಜನ ಕಾಡಿಗೆ ಹೋಗ್ಲಿಕ್ಕೆ ತೀರ್ಮಾನ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಲಕ್ಷ್ಮಣನ ತಾಯಿ ಸುಮಿತ್ರೆ, ಇಡೀ ರಾಮಾಯಣದಲ್ಲಿ ಬಹಳ ಅಪರೂಪ ಅಂದ್ರೆ ಈ 3 ಜನ ಹೆಂಡತಿಯರಲ್ಲಿ ಒಬ್ಬಳ ಹೆಸರನ್ನು ಮಾತ್ರ ವಾಲ್ಮೀಕಿಗಳು ಹೇಳ್ತಾರೆ, ಸುಮಿತ್ರ. ಕೌಸಲ್ಯ, ಅವಳ ಹೆಸರೇನು ಗೊತ್ತಿಲ್ಲ ನಮಗೆ, ಕೌಸಲ ದೇಶದವಳು ಅಂತ ಅಷ್ಟೇ, ಕೈಕೇಯಿ ಕೇಕೈ ದೇಶದವಳು ಅಂತ. ಆದರೆ ಸುಮಿತ್ರ ನೋಡಿ, ಹೆಸರೇ ಸುಮಿತ್ರ, ಪಾತ್ರವೂ ಸುಮಿತ್ರ ಅಂತ. ಒಳ್ಳೆಯ ಮಿತ್ರಳಂತೆ ದಶರಥನಿಗಿದ್ಲಂತವ್. ನಮ್ಮ ಮನೆಯವ್ರು ಹೇಳಿದ್ರೆ ಸಾಕ್ರಿ ಅಂತ ಧರ್ಮಿಷ್ಠ ಹೇಳಿದ್ರೆ ಬೇಡ ಅನ್ಲಿಕ್ಕೆ ಆಗುತ್ತಾ? ಲಕ್ಷ್ಮಣ ಹೇಳ್ತಾನೆ, ತಾಯಿಗೆ ನಮಸ್ಕಾರ ಮಾಡ್ತಾನೆ ಸುಮಿತ್ರೆಗೆ, ಅಮ್ಮ ನಾನು ಹೋಗಿ ಬರ್ತೇನೆ. ಹೋಗಬಾ ಮಗನೇ, ನೀನು ಹುಟ್ಟಿದ್ದೇ ರಾಮ ಸೀತೆಯರ ಸೇವೆಗೋಸ್ಕರ ಅಂತ. ಅವಳಿಗೊಂದು ತಲೆಯಲ್ಲಿದೆ, ಇದು ದೇವರ ಅನುಗ್ರಹದಿಂದ ಹುಟ್ಟಿದವರು ನೀವೆಲ್ಲ, ದೇವರಿಗೋಸ್ಕರನೇ ಸಲ್ಲಬೇಕಲ್ವಾ? ಅಲ್ಲ, ದೇವರ ಅನುಗ್ರಹದಿಂದ ಹೆಂಗೆ ಹುಟ್ಟಿದ್ರು ಅವರು? ಇವನು ಯಜ್ಞವನ್ನ ಮಾಡಿದ್ದ, ಯಜ್ಞದ ಕೊನೆಯಲ್ಲಿ ಯಜ್ಞ ಪುರುಷ ಬಂದು ಪಾಯಸವನ್ನ ಕೊಟ್ಟಿದ್ದ ಅಂತ ಕಥೆ ಕೇಳಿದ್ದೀವಿ. ಪುರಾಣದಲ್ಲಿ ಏನಿದೆ ಗೊತ್ತಾ? ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ಬಂದು ಪಾಯಸವನ್ನ ಕೊಟ್ಟಿದ್ರು ಅಂತ. ಆ ಗಂಡ ಹೆಂಡ್ತಿನೇ ಎಲ್ಲ ಕೊಡೋದು ಅದೇ ಅವರೇ ಅಲ್ವಾ? ಅವರೇ ಹೆಂಗ್ ಕೊಡ್ತಾರೆ? ಅದಕ್ಕೇನು ಪ್ರಮಾಣ ಅಂತ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳಿದ್ದಾನೆ, ಅಹಂ ಕ್ರತುರ್ ಅಹಂ ಯಜ್ಞ ಸ್ವಧಾಹಂ ಅಹಮೌಷಧಂ ಮಂತ್ರೋಹಂ ಅಹಂ ಏವ ಆಜ್ಯಂ ಅಹಂ ಅಗ್ನಿ ಅಹಂ ಹುತಂ. ನೀವು ಮಾಡಿದ ಕರ್ಮ, ಕರ್ಮದ ನಡೆ, ಕರ್ಮದ ಫಲ, ಫಲ ಕೊಡೋನು, ಫಲ ಸ್ವೀಕಾರ ಮಾಡುವವನು, ಫಲದ ಮೂಲ, ಫಲದ ಪ್ರತಿಪಾದ್ಯ ಎಲ್ಲವೂ ನಾನೇ, ನಾನು ಮತ್ತು ನನ್ನ ಹೆಂಡತಿ ಅಂತ. ದಶರಥನಿಗೆ ಮಕ್ಕಳಾಗಬೇಕು, ಇದೇ ಟೈಮಲ್ಲಿ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ಯಾರು? ಋಷಿಮುನಿಗಳು. ಋಷಿಮುನಿಗಳು ಹೇಗೆ ಡಿಸೈಡ್ ಮಾಡಿದ್ರು? ಶಾಸ್ತ್ರದ ಮೂಲಕ. ಶಾಸ್ತ್ರ ಹೇಗೆ ಬಂತು? ವೇದದ ಮೂಲಕ. ವೇದವನ್ನ ಜಗತ್ತಿಗೆ ಕೊಟ್ಟವರು ಯಾರು? ವ್ಯಾಸರು ಅಂದ್ರೆ ಪರಮಾತ್ಮ. ಶಾಸ್ತ್ರದ ಮೂಲ ಯಾರು ಅಂದ್ರೆ ವೇದೈಶ್ಚ ಸರ್ವೈರಹಮೇವ ವೇದ್ಯ. ಎಲ್ಲ ವೇದಗಳಿಂದ ಪ್ರತಿಪಾದ್ಯ ನಾನು. ಆ ವೇದಗಳ ಮಂತ್ರದಿಂದ ಆಹುತಿ ಕೊಟ್ಟಿದ್ರು ಇವರು. ಆ ಆಹುತಿ ಕೊಡುವಾಗ ಅದು ಪದಾರ್ಥ ಇರುತ್ತಲ್ಲ, ಯಾವುದೋ ಸಮಿತ್ತೋ ಅಥವಾ ಚರು ಅನ್ನವೋ ಅಥವಾ ಪಾಯಸವೋ, ಏನು ಆಹುತಿಯನ್ನು ಕೊಟ್ಟಿರ್ತೀರಿ, ಆ ಪಾಯಸದಲ್ಲೂ ಇರುವ ನಾನೇ, ಆ ಅಗ್ನಿಯಲ್ಲಿ ಉರಿಯುವಿಕೆಯನ್ನು ಕೊಟ್ಟವನು ನಾನೇ, ಆ ಹೋಮದ ಕುಂಡವೂ ನಾನೇ. ಅಲ್ಲಿ ಬಂದ ಯಜ್ಞ ಪುರುಷ ಯಾರು? ನಾನೇ. ಯಜ್ಞೇನ ಯಜ್ಞಮಯದಂತ ದೇವಾ, ಯಜ್ಞದಿಂದ ಯಜ್ಞ ಮಾಡಿದರು. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇದು ಕೃಷ್ಣನ ನಡೆ. ಎಲ್ಲವೂ ಅವನಿಂದಲೇ ಆಗಿದ್ದು. ಹಾಗಾಗಿ ನೀನು ಅವನಿಗೋಸ್ಕರನೇ ಹುಟ್ಟಿದ್ದು, ಚಿಂತೆ ಮಾಡಬೇಡ ಅಂತ ತಾಯಿ ಹೇಳ್ತಾಳೆ. ಹೆಂಡತಿಯ ಕಡೆ ಒಮ್ಮೆ ಮುಖ ಮಾಡಿ ನೋಡ್ತಾನೆ ಲಕ್ಷ್ಮಣ. ಊರ್ಮಿಳೆಯ ಹತ್ತಿರ ಹೋಗಿ ಬನ್ನಿ, ಅಂದ್ರೆ ಮಾತಾಡೋದಿಲ್ಲ ಅವಳು, ಆದ್ರೆ ಮುಖದಲ್ಲಿ ಹೇಳ್ತಾಳೆ, ಹೋಗಿ ಬನ್ನಿ ಅತ್ತೆ, ಮಾವನನ್ನ ಮತ್ತೆ ಮನೆತನವನ್ನ ಚೆನ್ನಾಗಿ ನೋಡ್ಕೊಳ್ತೇನೆ, ಏನು ಚಿಂತೆ ಮಾಡಬೇಡಿ, ಹೋಗಿ ಬರ್ರಿ. ಇದು ರಾಮಾಯಣದ ಮೂಲ ನಡೆ. ಅದಕ್ಕೆ ರಾಮಾಯಣವನ್ನ ನಾವು ನೋಡೋದಾದ್ರೆ ವಾಲ್ಮೀಕಿಗಳ ದೃಷ್ಟಿಯಲ್ಲೇ ನೋಡಬೇಕು. ನಾಳೆ ದಿವಸ ಪ್ರವಚನ ಮಂಗಳ ಇದೆ, ರಾಮಾಯಣ ಮುಗಿಸೋದಿಲ್ಲ ನಾನು. ಈಗಿನ್ನು ಅಯೋಧ್ಯೆ ಕಾಂಡ ಅಂದ್ರೆ 2ನೇ ಕಾಂಡದಲ್ಲಿ ಇದ್ದೀವಿ. ಈಗ ಬಾಲಕಾಂಡ ಸ್ವಲ್ಪ, ಅಯೋಧ್ಯೆ ಕಾಂಡ ಇನ್ನೂ 5 ಕಾಂಡಗಳಿವೆ. ಅವಕಾಶ ಸಿಕ್ಕಾಗ ಅದರ ಚಿಂತನೆಯನ್ನ ನಡೆಸೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.